ನೆಕ್ಸ್ಟ್ ಏನು ಹೇಳ್ತಾರೆ ಇಲ್ಲಿ, LIC ಆಫ್ ಇಂಡಿಯಾ ಕೇಸ್ ಈಸ್ ಆಲ್ಸೋ ಇಟ್ ವಾಸ್ ಹೆಲ್ಡ್ ದಟ್ ಪ್ರಿಯಂಬಲ್ ಈಸ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಲ್ಲಿ LIC ಕೇಸು ಬೇಡ, ಬೇರುಬಾರಿ ಯೂನಿಯನ್ ಬೇಡ, ಯಾವ್ದು ಬೇಕು? ಕೇಶ. ದಿಸ್ ಈಸ್ ಕಾಲ್ಡ್ ಫೋಕಸ್ಡ್ ಪ್ರಿಪ್ರೇಷನ್. ಮೂರೂ ಕೇಸ್ಗಳು ನೆನ್ಪಿಡೋಕ್ಕಾಗಲ್ಲ, ಒಂದೇ ಕೇಸ್, ಓನ್ಲಿ ಕೇಶವಾನಂದ ಭಾರತಿ ಕೇಸ್, ಅದು ಮಾತ್ರ ನೆನ್ಪಿಡೋಳಿ. ಬೇರೆ ಕೇಸ್ನ, ಬೇರುಬಾರಿ ಯೂನಿಯನ್ನು, LIC ಕೇಸ್ನ ನೆನ್ಪಿಟ್ಟಬೇಡಿ. ಯಾಕಂದರೆ ಇಟ್ ವಿಲ್ ಇನ್ಕ್ರೀಸ್ ಯುವರ್ ಬರ್ಡನ್. ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ, ಇಟ್ ವಿಲ್ ಇನ್ಕ್ರೀಸ್ ಯುವರ್ ಬರ್ಡನ್. ಬರ್ಡನ್ ಜಾಸ್ತಿ ಆಗಿದಾಗ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಪ್ರೆಷರ್ ಇನ್ಕ್ರೀಸ್ ಆದಾಗ ಪರ್ಫಾರ್ಮೆನ್ಸ್ ಆಟೋಮೆಟಿಕಲಿ ವಿಲ್ ಇಟ್ ಕಮ್ ಡೌನ್ ಆರ್ ವಿಲ್ ಇಟ್ ಇನ್ಕ್ರೀಸ್? ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಡೌನ್. ದಟ್ಟು ಏನಾಗುತ್ತೆ ಗೊತ್ತಾ, ಒಂದು ಅಟೆಂಪ್ಟ್ ಫೇಲ್ ಆದಮೇಲೆ ಎರಡನೇ ಅಟೆಂಪ್ಟಿಗೆ ಯುವರ್ ಪ್ರೆಷರ್ ಈಸ್ ಗೋಯಿಂಗ್ ಟು ಬಿ ಆ್ಯಂಪ್ಲಿಫೈಡ್ ಲೈಕ್ 100 times. 100 times. ಸ್ಪೆಷಲಿ ಹುಡುಗಿಯರಿಗಾದರೆ 200 times. ಕರೆಕ್ಟಾ? ಬಿಕಾಸ್ ಆಫ್ ಫ್ಯಾಮಿಲಿ ಪ್ರೆಷರ್, ಸೊಸೈಟಿ ಪ್ರೆಷರ್. ಅದಕ್ಕೆ ನೀವೇನು ಮಾಡಬೇಕಂತಂದರೆ, ಯು ಶುಡ್ ಎನ್ಶೋರ್ ದಟ್ ಯು ಶುಡ್ ಕ್ಲಿಯರ್ ದಿಸ್ ಪ್ರಿಲಿಮ್ಸ್ ಇನ್ ದಿ ಫಸ್ಟ್ ಅಟೆಂಪ್ಟ್. ಇಟ್ ವಿಲ್ ಟೇಕ್ ಕೇರ್ ಫಾರ್ 3 years. It will give a confidence for you that next 3 years is going to be I'm in the field. So UPSC is going to certifying you, yes, you have a knowledge, you have a approach. ಇಲ್ಲಿ ಬರೀ ನಾಲೆಡ್ಜ್ ಮಾತ್ರ ಕ್ಲಿಯರ್ ಆಗಲ್ಲ. ನಾಲೆಡ್ಜಿಂದ ಈ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂಬೋದು ಶುದ್ಧ ಸುಳ್ಳು. ಯಾಕೆ? ಮಿನಿಮಮ್ 1 year ಓದ್ತಾರೆ, ಕೋಚಿಂಗ್ ಮುಗಿಸ್ಕೊಂಡು 1 year. ಲೈಬ್ರರಿಗೆ ಹೋಗಿದ್ದೀರೇನ್ರಿ? ಹೆಂಗೆ ಓದ್ತಿರ್ತಾರ? ಹಿಂಗೇ ಓದ್ತಿರ್ತಾರೆ. ಪಕ್ಕದವ್ರು ನೋಡಿದೆ, ಯಪ್ಪ ಭಯ ಬರುತ್ತಪ್ಪ ಇವರು. ದೆನ್ ಯೆಲ್ಲೋ ಮಾರ್ಕ್, ವೈಟ್ ಮಾರ್ಕ್, ರೆಡ್ ಮಾರ್ಕ್, ಎಲ್ಲ ಮಾರ್ಕರು. ಸ್ವಲ್ಪ ಯಾರೋ ಒಬ್ಬರು ಪಾಪ ನ್ಯಾಚುರಲಾಗಿ ಸೀನ್ತಿಗ ನೀನು ಅಯ್ಯಪ್ಪ ಏನ್ರಿ ಇದು, ವಾಟ್ ಈಸ್ ದಿ ವಾಟ್ ಹ್ಯಾಪನ್ ಟು ಯು? ಇಲ್ಲ ಸ್ವಲ್ಪ ಯಾರಿಗೆ ಸಹಜವಾಗಿ ಯಾರೋ ಕೆಮ್ತಾರಪ್ಪ, ಸಹಜವಾಗಿ ಅದು ಕೆಮ್ಮು ಬರ್ತತೆ. ಅವರು ಕೆಮ್ಬಿಟ್ಟು ಅಯ್ಯೋ ಯಾಕ್ರಿ ಮನುಷ್ಯನಿಗೆ ಬರಲಾರ್ದೇನು ಮರಕ್ಕೆ ಬರುತ್ತಾ? ಸ್ವಲ್ಪ ಥಿಂಕ್ ಮಾಡಿ. ಬಟ್ ಆದರೂ ಓನ್ಲಿ 10% ಪೀಪಲ್ ಆರ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಪ್ರಿಲಿಮ್ಸ್. ದಟ್ ಟು ಪೀಪಲ್ ಹೂ ಕ್ಲಿಯರ್ಡ್ ಅಗೇನ್ ಆ್ಯಂಡ್ ಅಗೇನ್, ದೇ ಆರ್ ಗೋಯಿಂಗ್ ಟು ಓನ್ಲಿ ಕ್ಲಿಯರ್ ದಿಸ್ ಎಕ್ಸಾಮ್. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತು ಏನು ಮಾಡ್ಬೇಕಂತೇಳಿ. ಅವರೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ಇಟ್ ಡಸಂಟ್ ಮೀನ್ ದಟ್ ಅವ್ರು ಓದಲ್ಲ ಅಂತಲ್ಲ, ಎಲ್ಲರೂ ಓದಬೇಕು. ಈವನ್ ಇಫ್ ಯು ಗೆಟ್ IAS ರ್ಯಾಂಕ್ ಆಲ್ಸೋ, ನೆಕ್ಸ್ಟ್ ಅಟೆಂಪ್ಟ್ ಯು ವಿಲ್ ಬಿ ಫ್ರೆಷರ್. ನೆಕ್ಸ್ಟ್ ಅಟೆಂಪ್ಟ್ ವಿಲ್ ಬಿ ಯುವರ್ ಫ್ರೆಷರ್. UPSC ಸೇಸ್ ದಟ್, ನೀನು ಹೇಳಿದ್ರ ಸರ್ ಐ ಗಾಟ್ IAS ರ್ಯಾಂಕ್ ಅಂತಂದಾಗ ಅದು ಓದ್ ಅಟೆಂಪ್ಟ್. ನಾನು ಹೇಳ್ತಿರೋದು ಈ ಅಟೆಂಪ್ಟ್. ಸಾಧುಕೋಕಲ್ಲಿ ಗೊತ್ತಲ್ಲ, ನನ್ನ ಇಲ್ಲಿವರೆಗೂ ಯಾರು ಮುಟ್ಟಿಲ್ಲ ಅಂತಂದರೆ ಅವನು ಹೇಳ್ತಾನೆ ಓದ್ ತಿಂಗಳು ನಾನೇ ತದಕಿದ್ದಲ್ಲ ನನಗಂತಂದರೆ ಅದು ಓದ್ ತಿಂಗಳು. ನಾನು ಹೇಳ್ತಿರೋದು ಈ ತಿಂಗಳು. ಸೊ ನಾನು IAS ಅಂದರೆ ಓದ್ ಅಟೆಂಪ್ಟ್, ಈ ಅಟೆಂಪ್ಟ್. ನೋಡಿದಿರಲ್ವಾ ಎಷ್ಟೋ ಬೇರೆ ರ್ಯಾಂಕ್ ತೊಗೊಂಡವ್ರು ಪ್ರಿಲಿಮ್ಸಲ್ಲಿ ಫೇಲ್ ಆಗಿರೋದು ನೋಡಿದ್ದೀರಾ? ಎಸ್, ಇಟ್ ಈಸ್ ಪಾಸಿಬಲ್. ಸೊ ಅದಕ್ಕೆ ಪ್ರತಿ ವರ್ಷ UPSCಗೆ ಮಿನಿಮಮ್ ರೆಸ್ಪೆಕ್ಟ್ ಕೊಡಬೇಕು. ಇರ್ರೆಸ್ಪೆಕ್ಟ್ ಆಫ್ ಯುವರ್ ರ್ಯಾಂಕ್, ಇರ್ರೆಸ್ಪೆಕ್ಟ್ ಆಫ್ ಯುವರ್ ನಾಲೆಡ್ಜ್, ಯು ಹ್ಯಾವ್ ಟು ಗಿವ್ ಮಿನಿಮಮ್ ರೆಸ್ಪೆಕ್ಟ್. ಅಂದರೆ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಥರ ಓದ್ಕೊಂತ ಹೋಗ್ತಾರಲ್ಲ, ದೇ ನ್ಯೂ ವೆರಿ ವೆಲ್, ದೇ ಆರ್ ವೆರಿ ಸ್ಮಾರ್ಟ್. ದಟ್ಸ್ ವೈ ದೇ ರೀಡ್ ವಾಟ್ ದೇ ವಾಂಟ್, ವಾಟ್ UPSC ವಾಂಟ್. Which one of the following categories of fundamental rights incorporates the protection against untouchability as a form of discrimination? Okay. ಏನಪ್ಪ ಇದು? ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಆರ್ಟಿಕಲ್ 14 to 18 ಅಲ್ರಿ? ಇದು 17. ಓಕೆ, ಆರ್ಟಿಕಲ್ 14 to 18. ಸೊ ನಮಗಿಲ್ಲಿ ಆನ್ಸರ್ ಹುಡುಕೋದ್ರ ಜೊತೆಗೆ ಏನು ಇಂಪಾರ್ಟೆಂಟಪ್ಪ ಅಂತಂದರೆ ನಮಗೆ ರೈಟ್ ಟು ಈಕ್ವಾಲಿಟಿ. ಈಗ ಅರ್ಥ ಆಗ್ತಿದೆಯಾ UPSC ಮೈಂಡ್ ಸೆಟ್ಟು? ದೆನ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಎಲ್ಲಿ ಬಂತಿದ್ದು? ಆರ್ಟಿಕಲ್ 24 23ನಾ? 24 ಚೈಲ್ಡ್ ಲೇಬರ್. ರೈಟ್ ಟು ಫ್ರೀಡಮ್ ಯಾವುದಪ್ಪ ಇದು? 14ನಾ? 19 ಬಿಟ್ಟಿದ್ದಾನ ಅವನೀಗ? 19 ಬಿಡ್ತಾ ಇದ್ದಾನಾ? ಆರ್ಟಿಕಲ್ 19 ಮೇಲೆ ತುಂಬ ಲವ್ ಆ್ಯಂಡ್ ಅಫೆಕ್ಷನ್, ಡೀಪ್ ಲವ್. ಅಮರ ಪ್ರೇಮಿಗಳವರು ಯಾರು? ಆರ್ಟಿಕಲ್ 19 ಮತ್ತು UPSC. ಈ ಪ್ರೇಮವನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಬ್ಬ ಲವರ್ ಇದ್ದಾರೆ, ಆರ್ಟಿಕಲ್. ಸೊ ಇವರಿಬ್ಬರಿಗೂ ನಂಬರ್ ಶೇರ್ ಮಾಡಿದ್ದಾನೆ UPSC. He is going to chat with these two ladies, Article 19 and Article 32.
Sir, what about this, sir? She is a wife. Article. Right equality is wife for him. ಗೊತ್ತಾಯ್ತಾ? Because he is going to ask n number of questions on right equality. This is the inference you have to get from this point. ಅವನ ಫೋಕಸ್ ಎಲ್ಲಿದೆ? ರೈಟ್ ಟು ಈಕ್ವಾಲಿಟಿ ಮೇಲಿದೆ, 19 ಮೇಲಿದೆ, 32 ಮೇಲಿದೆ. ಅದಕ್ಕೆ ಕ್ವಶನ್ ಬರುತ್ತೆ. ಓಕೆ, in India, separation of judiciary from the executive is enjoyable. ಆರ್ಟಿಕಲ್ ಎಷ್ಟಪ್ಪದು? ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ಬೇರೆ ಬೇರೆ ಇರಬೇಕಂತ ಹೇಳ್ತಕ್ಕಂಥ ಆರ್ಟಿಕಲ್ ಯಾವುದು? 50. ವೆರಿ ಗುಡ್, 50. ಆರ್ಟಿಕಲ್ 50. ಗುಡ್. ಅದೆಲ್ಲಿದೆ? ಆನ್ಸರ್ DPSPಯಲ್ಲಿದೆ. ಇದು ಆನ್ಸರು. ಈಗ ನಮಗೇನು ಬೇಕೀಗ? ಅಪ್ರೋಚ್ ಬೇಕಲ್ವಾ? ಸೊ ಯು ಆರ್ ಹಿಯರ್ ಟು ಗೆಟ್ ಅಪ್ರೋಚ್, ರೈಟ್? ಟೆಲ್ ಮೀ ಎನಿವನ್, ವಾಟ್ ಈಸ್ ದಿ ಅಪ್ರೋಚ್ ಯು ಗಾಟ್ ಫ್ರಮ್ ದಿಸ್ ಕ್ವಶನ್? DPSP ಇಂಪಾರ್ಟೆಂಟ್, ಮುಗೀತು. ನೆಕ್ಸ್ಟ್ ಪ್ರಿಯಾಂಬಲ್ ಇಂಪಾರ್ಟೆಂಟ್. ಓಕೆ, 7th ಏನಮ್ಮ? ದಿ ಕನ್ವೆನ್ಷನಲ್ ಪ್ರಾಕ್ಟೀಸಾ? ಅದು ಇಂಪಾರ್ಟೆಂಟಾ? ಕನ್ವೆನ್ಷನಲ್ 7th ಶೆಡ್ಯೂಲ್ ಇಂಪಾರ್ಟೆಂಟು. ಸೊ 2024ಕ್ಕೆ ಇದು ಬರ್ಬೋದು. ಈ ಥರ ಪ್ರಿಪ್ರೇಷನ್ ಮಾಡಬೇಕು. 7th ಶೆಡ್ಯೂಲ್ ಅಂದರೆ ಈಸ್ ಗೋಯಿಂಗ್ ಗಿವ್ ಎ ಹಿಂಟ್ ಮಾಡಿದ್ದಾನೆ, ಕೊಟ್ಟಿದ್ದಾನೆ. ನನ್ನ ತಲೆಯಲ್ಲಿ 7th ಶೆಡ್ಯೂಲ್ ಓಡ್ತಾ ಇದೆ. ಎಲ್ಲ ಶೆಡ್ಯೂಲ್ ಓದಬೇಕು, ಬಟ್ ಇಂಪಾರ್ಟೆನ್ಸ್ ಯಾವುದು ಕೊಡ್ಬೇಕು ನೀವು? 7th ಶೆಡ್ಯೂಲ್. 7th ಶೆಡ್ಯೂಲ್ ರಿಲೇಟೆಡ್ ಟು ದಿ ಫೆಡರಲ್ ಸ್ಟ್ರಕ್ಚರ್. ಫೆಡರಲ್ ಒಕ್ಕೂಟ ವ್ಯವಸ್ಥೆಗೆ ಮಾತಾಡುತ್ತೆ. ಫೆಡರಲ್ ಸ್ಟ್ರಕ್ಚರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ for mains. Have you understood? So 7th ಶೆಡ್ಯೂಲ್ ಬಗ್ಗೆ ನಿಮಗೆ ಪಕ್ಕಾ ಗೊತ್ತಿರಬೇಕು. 7th ಶೆಡ್ಯೂಲ್ ಈಸ್ ಇಂಪಾರ್ಟೆಂಟ್ ಫಾರ್ ಮೇನ್ಸ್, ನಾಟ್ ಫಾರ್ ಪ್ರಿಲಿಮ್ಸ್. ಈವನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಆಲ್ಸೋ. ಸೊ 7th ಶೆಡ್ಯೂಲ್ಗೆ ಸಂಬಂಧಪಟ್ಟಂಗೆ ಜಡ್ಜ್ಮೆಂಟ್ಸನ್ನು ಓದ್ಕೊಳ್ಳಿ. 7th ಶೆಡ್ಯೂಲ್ಗೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ನೀವು ಅಂತಂದರೆ ಆರ್ಟಿಕಲ್ಸ್ನ ಓದಬೇಕು. ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಅಧಿಕಾರಗಳ ಒಂದೇನು ಬರುತ್ತೆ, ಡಿವಿಷನ್ ಆಗುತ್ತಲ್ಲ, ಅದ್ರ ಬಗ್ಗೆ ಕ್ವಶನ್ ಅದು 7th ಶೆಡ್ಯೂಲ್. ಸೊ ಹಿಂಟ್ ಕೊಟ್ಟಿದ್ದಾನೆ, ನೀವು 7th ಶೆಡ್ಯೂಲ್ನ ಓದಬೇಕಂತೇಳಿ. ಕರೆಕ್ಟಾ? ನೆಕ್ಸ್ಟ್ ಐ ಟೋಲ್ಡ್ ಯು ಕನ್ವೆನ್ಷನಲ್ ಪ್ರಾಕ್ಟೀಸ್. ಎಕ್ಸಾಮಲ್ಲಿ ಹೇಳಿಲ್ವಾ? ಕನ್ವೆನ್ಷನಲ್ ಪ್ರಾಕ್ಟೀಸ್ ಬೇರೆ, ಕಾನ್ಸ್ಟಿಟ್ಯೂಷನ್ ಬೇರೆ. ಈಗ ಫಾರ್ ಎಕ್ಸಾಂಪಲ್, ಸ್ಪೀಕರು ರೂಲಿಂಗ್ ಗೌರ್ಮೆಂಟಿಂದ ಆಗೋದು ಕನ್ವೆನ್ಷನ್. ಇಟ್ ಈಸ್ ನಾಟ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಕನ್ವೆನ್ಷನ್ ಬೇರೆ, ಕಾನ್ಸ್ಟಿಟ್ಯೂಷನ್ ಬೇರೆ. ಇದಕ್ಕೆ ಸ್ಪಷ್ಟವಾದ ಕ್ಲಾರಿಟಿ ಇರಬೇಕು. ಮೇ ಬಿ ನೆಕ್ಸ್ಟ್ ಟೈಮ್ ಕೇಳ್ಬೋದು, ಇಟ್ ಈಸ್ ಆ್ಯಸ್ ಎ ಕನ್ವೆನ್ಷನ್ ಅಂತ ಕೇಳ್ಬೋದು. ಕನ್ವೆನ್ಷನ್ ಬೇರೆ, ಕಾನ್ಸ್ಟಿಟ್ಯೂಷನ್ ಬೇರೆ. ಸೊ ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಆರ್ಟಿಕಲ್ 50 DPSPನ ಓದ್ಕೋಬೇಕು. DPSP ಎಲ್ಲ ಇಂಪಾರ್ಟೆಂಟು, ಬಟ್ ಇದು ಇಂಪಾರ್ಟೆಂಟ್, ಇದು ಮೇನ್ಸ್ಗೆ ಇಂಪಾರ್ಟೆಂಟ್. ಇದು ಟಾಪಿಕ್ ಇದೆಯಲ್ಲ, ಸಪ್ರೇಷನ್ ಆಫ್ ಜುಡಿಷಿಯರಿ. ಸಪ್ರೇಷನ್ ಆಫ್ ಜುಡಿಷಿಯರಿ ಈಸ್ ಇಂಪಾರ್ಟೆಂಟ್ ಫಾರ್ ಮೇನ್ಸ್. ನೀವು ಎಲ್ಲವುದನ್ನು ಓದಂಗಿಲ್ಲ. DPSPಯಲ್ಲಿ ಎಲ್ಲವೂ ಮೇನ್ಸ್ ಬರಲ್ಲ. ಕೆಲವೊಂದು ಟಾಪಿಕ್ಸ್ ಇಂಪಾರ್ಟೆಂಟ್, ಅದರಲ್ಲಿ ಇದು. So other than fundamental rights, which of the following parts of the Constitution of India reflects the principles and the provision of Universal Declaration of Human Rights? Universal Declaration of Human Rights. Universal Declaration of Human Rights ಬರುತ್ತಾ? ಓದಿದ್ದೀರಾ? ಓದಕ್ಕಾಗಲ್ಲ, ಹೈಲಿ ಇಂಪಾಸಿಬಲ್. ಅದರಲ್ಲಿ ಯಾವಾಗಿದೆ ಅದು? 1948. ಆ 1948 ಯಾವ ಜನ್ಮದಲ್ಲಿದ್ದರೂ ನೀವು ಗೊತ್ತಿಲ್ಲ. ಇಲ್ಲೇನು ಬಟ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ದಲ್ಲ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಹ್ಯೂಮನ್ ರೈಟ್ಸ್? ಮಾನವನಿಂದ ಅದು ಅಲೈನಬಲ್ ಪಾರ್ಟ್, ನಾನ್ ಅಲೈನಬಲ್. ಅವು ಏನು ಗೊತ್ತಾ, ಅವನ್ನ ಅಲ್ಲಿಂದ ವಿಭಜನೆ ಮಾಡೋಕ್ಕಾಗಲ್ಲ. ಊಟ ಮನುಷ್ಯನಿಂದ ಬಿಡುಗಡೆ ಮಾಡೋಕ್ಕಾಗುತ್ತಾ? ಇಲ್ಲ. ಕೆಲಸ, ಅವನು ಬದುಕಬೇಕಂದ್ರೆ ಕೆಲಸ ಮಾಡಬೇಕಾಗುತ್ತೆ. ಆಹಾರ, ನೀರು, ಶಿಕ್ಷಣ, ಆರೋಗ್ಯ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಮಾನತೆ,
ಸಮಾನತೆ ಬೇಕಲ್ಲ ಮನುಷ್ಯನಿಗೆ. ಸೊ ಹ್ಯೂಮನ್ ರೈಟ್ಸ್ ಪ್ರಿಯಂಬಲಲ್ಲಿ ಮೆನ್ಷನ್ ಆಗಿದೆಯಾ? ಆಗಿಲ್ವಾ? ಮಾನವನಿಗೆ ಉಪಯೋಗ ಆಗೋ ಏನೂ ಇಲ್ವಾ ಅಲ್ಲಿ? ಮನುಷ್ಯನಿಗೆ ಉಪಯೋಗ ಆಗೋ ಏನಿಲ್ವಾ? ಹಾಂ, ಒಂದು ನಿಮಿಷ. ಈಸ್ ಟೆಲ್ಲಿಂಗ್ ಸಮಥಿಂಗ್, ವಿ ವಾಂಟ್ ಟು ಹಿಯರ್ ಹಿಮ್. ಎಸ್ ಪ್ಲೀಸ್. ಅಲ್ಲಲ್ಲ, ಅವನೇನು ಕೇಳಿದಾನೆ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ಗೆ, ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂಗೆ ಒಂದೇ ಒಂದು ವರ್ಡ್ ಪ್ರಿಯಂಬಲ್ ಇದೆಯಾ? ಇಲ್ಲ. ಯಾವುದಿದೆ? ಡಿಗ್ನಿಟಿ ಇದೆಯಾ? ಈಕ್ವಲ್ ಆಪರ್ಚುನಿಟೀಸ್, ದೆನ್ ಲಿಬರ್ಟಿ. ನಿಮ್ಮ ಥಿಂಕಿಂಗ್ ಲಿಬರ್ಟಿ ಬೇಕಾ ಬೇಡ? ನಾನು ಹೇಳ್ದಂಗೆ ಥಿಂಕ್ ಮಾಡ್ತೀರಾ? ಮತ್ತೆ ಯು ವಾಂಟ್ ಟು ಸಿ ದಿ ಫಿಲಮ್ಸ್ ವಾಟ್ ಐ ವಾಂಟ್ ಆರ್ ವಾಟ್ ಯು ವಾಂಟ್? ವಾಟ್ ಯು ವಾಂಟ್. ಸೊ ಲಿಬರ್ಟಿ, ಡೋಂಟ್ ಯು ಥಿಂಕ್ ಪಾರ್ಟ್ ಆಫ್ ಹ್ಯೂಮನ್ ರೈಟ್ಸ್? ಎಸ್. ದೆನ್ DPSP, ಆಬ್ವಿಯಸ್ಲಿ ಮೆಟರ್ನಿಟಿ ರಿಲೀಫು, ದೆನ್ ಪ್ರೊಟೆಕ್ಷನ್ ಆಫ್ ದಿ ಎನ್ವೈರ್ಮೆಂಟು, ನಂತರದಲ್ಲಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ದೆನ್ ಪಾರ್ಟಿಸಿಪೇಷನ್ ಆಫ್ ದಿ ವರ್ಕರ್ಸ್ ಇನ್ ದಿ ಮ್ಯಾನೇಜ್ಮೆಂಟು, ಫಂಡಮೆಂಟಲ್ ಡ್ಯೂಟೀಸ್. ಫಂಡಮೆಂಟಲ್ ಡ್ಯೂಟೀಸ್ ಏನಾದರೂ ವಿಮೆನ್ಗೆ ಹೆಲ್ಪ್ ಆಗೋ ಇದಾವ? ಈಸ್ ದೇರ್ ಎನಿಥಿಂಗ್ ಗುಡ್ ಫಾರ್ ಹ್ಯೂಮನ್ ಬೀಯಿಂಗ್ ಫಂಡಮೆಂಟಲ್ ಡ್ಯೂಟೀಸಲ್ಲಿ? ಡ್ಯೂಟೀಸ್ ಆಗಿದೆಯಲ್ಲ ಚಾಪ್ಟರ್. ವಾಟ್ ಈಸ್ ದಿ ಗುಡ್ ಥಿಂಗ್ ಇನ್ ದಿ ಫಂಡಮೆಂಟಲ್ ಡ್ಯೂಟಿ? ವುಮೆನ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥ. ಯು ಶುಡ್ ಪ್ರೊಟೆಕ್ಟ್ ನ್ಯಾಷನಲ್ ಮೊನೊಮೆಂಟ್ಸ್, ಯು ಶುಡ್ ಗಿವ್ ಎ ರೆಸ್ಪೆಕ್ಟ್ ಟು ದಿ ನ್ಯಾಷನಲ್ ಆ್ಯಂಥಮ್. ಫಾರೆಸ್ಟ್, ಲೇಕ್ಸ್ ಏನು ಮಾಡಬೇಕು? ಕನ್ಸರ್ವ್ ಮಾಡಬೇಕು. ಇಸ್ ಡೋಂಟ್ ಯು ಥಿಂಕ್ ದಟ್ ದೋಸ್ ಥಿಂಗ್ಸ್ ಆರ್ ಗುಡ್? ಎಸ್, ಯು ಕ್ಯಾನ್ ಟೆಲ್. ಬಟ್ ಇಲ್ಲಿ ಎಲ್ಲಿ ಕ್ವಶನ್ ಬರುತ್ತೆ? ಈ ಥರ ಕ್ವಶನ್ಸ್ ಇವೆಲ್ಲ ಬೌನ್ಸರ್ಸ್ ಬರ್ತಾ ಇರುತ್ತೆ. ಬಟ್ ಯು ಶುಡ್ ಅಪ್ಲೈ ಯುವರ್ ಮೈಂಡ್. ಅಪ್ಲಿಕೇಶನ್ ಆಫ್ ಮೈಂಡ್ ವಿಲ್ ಸೇವ್ ಯು, ನಾಟ್ ಸ್ಟಾಟಿಕ್ ನಾಲೆಡ್ಜ್. ಸ್ಟಾಟಿಕ್ ನಾಲೆಡ್ಜ್ ಇಟ್ ನೆವರ್ ಸೇವ್ಸ್ ಯು ಇನ್ ಯುವರ್ ಲೈಫ್ ಟೈಮ್. ಓನ್ಲಿ ಅಪ್ಲಿಕೇಶನ್. ಸೊ ಇಲ್ಲಿ ಅದಕ್ಕೆ ಅದು ಆಪ್ಷನ್ 1, 2, 3 ಇದೆ. ಬಟ್ ಮೈ ಪಾಯಿಂಟ್, ವಾಟ್ ಈಸ್ ಇನ್ಫ್ಲುಯೆನ್ಸ್? ಅಗೇನ್ ಸೇಮ್ ಥಿಂಗ್. ಏನಪ್ಪ ಇನ್ಫ್ಲುಯೆನ್ಸು? ಪ್ರಿಯಾಂಬಲ್, DPSP. ಎಲ್ಲಾದರೂ ಬಿಟ್ಟು ಹೋಗ್ತಿದ್ದಾನೇನ್ರಿ? ಬಿಟ್ಟು ಹೋಗ್ತಿದ್ದಾನ? ಆ್ಯಕ್ಚುಲಿ ಅವ್ನು ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ದಟ್ಸ್ ವೈ ವಿ ನೆವರ್ ಕ್ಲಿಯರ್. ಇದೇ ಕ್ವಶನ್ 13ನೇದ. ವಿಚ್ ಪಾರ್ಟ್ ಆಫ್ ಎಸ್ ಟೆಲ್ ಮೀ ವಿಚ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಡಿಕ್ಲೇರ್ಸ್ ದಿ ಐಡಿಯಲ್ ಆಫ್ ವೆಲ್ಫೇರ್ ಸ್ಟೇಟ್? ಕ್ವಶನ್ ಓದಿದ್ರೇನು? ಕ್ವಶನ್ ಓದಿದ್ರೆ ಅನ್ಸುತ್ತೆ ರೀ? ಕ್ವಶನ್ನಾಗ ಏನಿದೆ ಕೀವರ್ಡ್? ಎಲ್ಲಿತ್ತು ಈ ವರ್ಡ್ ಹೇಳಿ? ಪ್ರೀವಿಯಸ್ ಇಯರ್ ಕ್ವಶನ್ನ ಇದು ಇಂಪಾರ್ಟೆಂಟ್. ಅಲ್ಲಿ ಏನಪ್ಪ ಲಾಸ್ಟ್ ಆಪ್ಷನ್ ಏನಂತಿತ್ತು? ಕಾನ್ಸೆಪ್ಟ್ ಆಫ್, ಅದೇ ಕ್ವಶನ್ ಬಂದಿದೆ ಐಡಿಯಾ ಆಫ್ ವೆಲ್ಫೇರ್ ಸ್ಟೇಟ್. ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟು ಐಡಿಯಾ ಆಫ್ ವೆಲ್ಫೇರ್ ಸ್ಟೇಟ್ ಬೇರೆ ಮೀನಿಂಗು. ಅದಕ್ಕೆ ನಾನು ನಿಮ್ಮ ನೆನ್ಪಿಟ್ಕೊಳ್ಳಿ ಅದನ್ನು ವರ್ಡ್ ಅಂತ ಹೇಳಿದೆ ನಿಮಗೆ. ಕರೆಕ್ಟ್ ಅಲ್ವಾ? ನೆನಪಿದೆಯಾ? ಅವನು ವರ್ಡೇ ಚೇಂಜ್ ಮಾಡ್ತಾ ಇಲ್ಲ. ವೆಲ್ಫೇರ್ ಸ್ಟೇಟು ಅಂದ್ರೆ ಒಂದೇ, ಐಡಿಯಾ ಆಫ್ ವೆಲ್ಫೇರ್ ಸ್ಟೇಟ್ ಅಂದ್ರೆ ಒಂದೇ, ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್ ಅಂದ್ರೆ ಒಂದೇ. ಅವನು ವರ್ಡ್ನ ಚೇಂಜ್ ಮಾಡಲಾರ ಹಂಗೆ ಕೊಡ್ತಾ ಇದ್ದಾನೆ. ಇಲ್ಲಿ ಆನ್ಸರು DPSP ಅಲ್ಲ, ಇಂಪಾರ್ಟೆಂಟ್ ಅದಲ್ಲ. ಅಂತಂದರೆ ಈಸ್ ಕಟ್ ಕಾಪಿ ಪೇಸ್ಟ್, ಮೇಕಿಂಗ್ ದಿ ವರ್ಡ್ಸ್ ಕಟ್ ಕಾಪಿ ಪೇಸ್ಟ್ ಆಫ್ ಎ ಪ್ರೀವಿಯಸ್ ಇಯರ್ ಇನ್ ಟು ದಿ ಫ್ಯೂಚರ್ ಇಯರ್ಸ್. ನಿಮ್ಮನ್ನು ಸೇವ್ ಮಾಡ್ತಕ್ಕಂಥ ಕ್ವಶನ್ಸ್ ಇವೆ. ನೆಕ್ಸ್ಟ್, ವಾಟ್ ಈಸ್ ದಿ ಇನ್ಫ್ಲುಯೆನ್ಸ್? ಟೆಲ್ ಮೀ, ವಾಟ್ ಈಸ್ ಇನ್ಫ್ಲುಯೆನ್ಸ್? ಪ್ರಿಯಾಂಬಲ್, DPSP ಬಿಡಿ ಮುಗೀತು. ಈಗ ಬುದ್ಧಿವಂತರಾದ್ರು ನೋಡಿ. 7th ಶೆಡ್ಯೂಲ್. ಯಾಕೆ 8th ಶೆಡ್ಯೂಲ್ ಕೇಳ್ಬೋದಲ್ಲ? ಯಾಕೆ ಕೇಳಲ್ಲ 8th ಶೆಡ್ಯೂಲು? ಸಪ್ರೇಷನ್ ಆಫ್ ಜುಡಿಷಿಯರಿ. 8th ಶೆಡ್ಯೂಲ್ ಸಪ್ರೇಷನ್ ಆಫ್ ಜುಡಿಷಿಯರಿ. 7th ಸಪ್ರೇಷನ್ ಆಫ್ ಪವರ್ಸ್. ಯಾಕೆ 8th ಶೆಡ್ಯೂಲ್ ಯಾಕೆ ಕೇಳಿಲ್ಲ? ಯಾಕೆ ಕೇಳಿಲ್ಲ ಅಂದರೆ ನನಗೂ ಗೊತ್ತಿಲ್ಲ. I don't know what is his mindset, what is going on his mind. Of course, 7th schedule is more bothered about division of powers and federal structure. Federal structure is always important for him. Federal structure, you write it. Anything related to the federal structure is most important, not more important, most important. Federal structure related issues, news, judgments, then conflicts are the most important. Most important. More ಅಲ್ಲ ಮತ್ತೆ. For example, Bommai case related to the federal structure. Bommai, ಅದಕ್ಕೆ important. Then they asked about this. Yes.
They asked about Acharya Commission report 2018. Total ಇಂಡಿಯಾದಲ್ಲಿ ಎಷ್ಟು ಕಮಿಷನ್ ಇದಾವಮ್ಮ? ಏನಿದೆ ಮೀನಿಂಗು? 100+. ಎಷ್ಟು ಕಮಿಷನ್ಸ್ ಇದಾವೆ ಸರ್? ಸರ್ಕಾರಿ ಕಮಿಷನ್ ಯಾಕೆ ನೆನಪಿಡ್ಬೇಕು ಸರ್? ದಿಸ್ ಈಸ್ ರಿಲೇಟೆಡ್ ಟು ದಿ ಫೆಡರಲ್ ಸ್ಟ್ರಕ್ಚರ್. This is related to the state emergency. State emergency 356. Sir, anything related to the state emergency, anything related to the federal structure. So, state emergency ಏನಾಗುತ್ತೆ? Center is going to occupy the state's power, which is against to the principles of federalism. So, ಅದಕ್ಕೆ ಆ ಒಂದು ಪವರ್ನ ಏನು ಮಾಡಬೇಕು? ಕಟ್ ಮಾಡಬೇಕು. ಅಂದರೆ ಸೆಂಟರ್ ಬಂದು ಸ್ಟೇಟ್ನ ಆಳಬಾರ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಕಮಿಷನ್ ರಿಪೋರ್ಟ್ ಇರುತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟು. ಈಗ 7th ಶೆಡ್ಯೂಲ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ನಿಮಗೆ? 7th ಶೆಡ್ಯೂಲ್ಗೆ ಏನೇನು ಕಮಿಷನ್ಸ್ ಬರುತ್ತೆ, ಜಡ್ಜ್ಮೆಂಟ್ ಬರುತ್ತೆ, ನ್ಯೂಸ್ ಇರುತ್ತೆ, ಆರ್ಟಿಕಲ್ಸ್ ಇರುತ್ತೆ, ಅವೆಲ್ಲವೂ ನೆನಪಿಡಬೇಕು. ದಿಸ್ ಈಸ್ ದಿ ಐಡಿಯಾ, ದಿಸ್ ಈಸ್ ದಿ ಇನ್ಫರೆನ್ಸ್ ವಿ ಹ್ಯಾವ್ ಟು ಗೆಟ್. ಆ್ಯಂಡ್ ಇಟ್ ಈಸ್ ಟಾಪಿಕ್ ಆಫ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. PMI, ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ. ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್. ಈಗ ಫಾರ್ ಎಕ್ಸಾಂಪಲ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ರಿಲೇಟೆಡ್ ಟು ದಿಸ್. ಈಗ ಏನು ಹೇಳ್ತಾರೆ, ಏನು ಮಾಡ್ತಾರೆ, ನಾವು ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆ ಆಪೋಸಿಟ್ಟು, ಮೋದಿಯವ್ರದ್ದು ಏನು ಟೀಕೆ ಮಾಡ್ತಾರೆ ಅವರು? ವಾಟ್ ಸಿದ್ದರಾಮಯ್ಯ ಆಲ್ವೇಸ್ ಕ್ರಿಟಿಸೈಸ್ ಅಬೌಟ್ ಮೋದಿ? ಯು ಆರ್ ಗಿವಿಂಗ್ ಎನಫ್ ಅಮೌಂಟ್ ಫಾರ್ ದಿ ಕರ್ನಾಟಕ, ಯು ಆರ್ ಟೇಕಿಂಗ್ ₹1.80 ಫ್ರಮ್ ಅಸ್ ಆ್ಯಂಡ್ ಗಿವಿಂಗ್ 70 ಪೈಸಾ ಫಾರ್ ಮೀ, ಆ್ಯಂಡ್ ಯು ಆರ್ ಗಿವಿಂಗ್ ಮೋರ್ ಅಮೌಂಟ್ ಟು ದಿ ಬಿಹಾರ್, ಯು ಆರ್ ಗಿವಿಂಗ್ ಮೋರ್ ಅಮೌಂಟ್ ಟು ದಿ ಗುಜರಾತ್, ಯು ಆರ್ ಗಿವಿಂಗ್ ಮೋರ್ ಅಮೌಂಟ್ ಟು ದಿ UP. ಸೊ ದಿಸ್ ಈಸ್ ಫೆಡರಲ್ ಕಾನ್ಫ್ಲಿಕ್ಟ್ಸ್. ಈ ಥರ ಕ್ವಶನ್ ಕೇಳ್ಬೋದು ಇಂಟರ್ವ್ಯೂಲ್ಲಿ. ವಾಟ್ ಈಸ್ ಯುವರ್ ವ್ಯೂ? Do you think what is the claim made by this honorable CM of the Karnataka? Is it right? They may ask like this because federal structures are always important. Fine. So welfare state artha aita? Welfare state concept is important for mains. What are the government programs which are going to materialize the idea of welfare state? I told you, no? Schemes, government schemes, exams ge important ah? 100% important. ಯಾವ ಸ್ಕೀಮ್ಸ್ ಓದಬೇಕು? ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಯಾವ ಮಾಡ್ತಾವಲ್ಲ ಅವನು ಓದ್ಕೋಬೇಕು ನೀವು. ಎಕ್ಸ್ಪೋರ್ಟ್ ಪಾಲಿಸಿ ಡೈರೆಕ್ಟ್ಲಿ ವೆಲ್ಫೇರ್ ಇದೆ, ಅದು ಎಕ್ಸ್ಪೋರ್ಟ್ ಪಾಲಿಸಿ ಇರುತ್ತಲ್ಲ, ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ವೆಲ್ಫೇರ್. ಡೈರೆಕ್ಟ್ಲಿ ವೆಲ್ಫೇರ್ ಆದರೆ ಹೆಲ್ತ್, ಎಜುಕೇಷನ್, ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್, ದೀಸ್ ಆರ್ ದಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್. ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಮುಗೀತು. ಇಷ್ಟೇ ಓದಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. With reference to the provision contained in the part 4 of the Constitution of India, which of the following statements are correct? These are correct. They shall be enforceable by the court of the enforceable courts. Tappa? Right? Wrong. Court in the implement ಮಾಡೋಕ್ಕಾಗಲ್ಲ. ಬಟ್ ನಮಗಿಲ್ಲಿ ಆನ್ಸರ್ ಬೇಡ. ಆನ್ಸರ್ ಬೇಡ, ನನಗೇನು ಬೇಕು? ಇನ್ಫರೆನ್ಸ್ ಬೇಕು. ವಾಟ್ ಈಸ್ ದಿ ಅಬ್ಸರ್ವೇಷನ್ ಯು ಮೇಡ್ ಥ್ರೂ ದಿಸ್ ಕ್ವಶನ್? ಅಬ್ಸರ್ವೇಷನ್ DPSP ಇಂಪಾರ್ಟೆಂಟ್, ಗೊತ್ತಾಯಿತು. ಸೊ DPSP ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ನಮಗಿಲ್ಲಿ. ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಸೇಫ್ಗಾರ್ಡ್ಸ್ ಒನ್ಸ್ ರೈಟ್ ಟು ಮ್ಯಾರಿ ದಿ ಪರ್ಸನ್ಸ್ ಆಫ್ ಒನ್ ಚಾಯ್ಸ್? ಸೊ ಮದುವೆ ಆಗೋದು ನಿಮ್ಮ ಜೀವಿಸುವ ಹಕ್ಕು ಭಾಗದ ಅಲ್ವಾ? ಮದುವೆ ಆಗೋದು ನಿಮ್ಮದು ಲೈಫ್ ಅಲ್ವಾ? ಇಟ್ ಈಸ್ ಯುವರ್ ರೈಟ್ ಟು ಲೈಫ್ ಅಲ್ವಾ? ಆರ್ಟಿಕಲ್ 21. Inference? What is inference? What is observation you made? Tell me. Article 19 important ah? ಬಿಟ್ಟು ಹೋಗ್ತಿದ್ದೆ ನಂತರ ಆರ್ಟಿಕಲ್ 19 ಕನ್ಸಿಸ್ಟೆಂಟ್ಲಿ ಇದೆ ಈಸ್ ಆಸ್ಕಿಂಗ್. ಬೇರೆ ಆರ್ಟಿಕಲ್ ಇದೆಯಲ್ಲ ಅವನಿಗೆ? ಇದೆ, ಕೇಳಲ್ಲ. ಹಾಂ, ಸೊ ಅದಕ್ಕೆ ನೋಡಪ್ಪ ಆರ್ಟಿಕಲ್ 21 ಕೇಳಿದಾನ. ಈಗ ಆರ್ಟಿಕಲ್ 21 ಯಾಕೆ ಓದಬೇಕಂದ್ರೆ ಇದಕ್ಕೆ ಓದಬೇಕು. ಸೊ ಆರ್ಟಿಕಲ್ 21ಗೆ ಸಂಬಂಧಪಟ್ಟಂಗೆ ಜಡ್ಜ್ಮೆಂಟ್ಸ್ ಓದ್ಕೊಳ್ಳಿ. ಆರ್ಟಿಕಲ್ 21ಗೆ ಸಂಬಂಧಪಟ್ಟಂಗೆ ಜಡ್ಜ್ಮೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸಿ ಆರ್ಟಿಕಲ್ 19, ಈ ಆಲ್ವೇಸ್ ಆಸ್ಕ್ಸ್ ಆರ್ಟಿಕಲ್ 19 ಫಿಕ್ಸ್. In the context of polity, which one of the following would you accept as the most appropriate definition of liberty? So liberty concept ಎಲ್ಲಿದೆ? ಎಲ್ಲೆಲ್ಲಿದೆ? ಪ್ರಿಯಾಂಬಲ್ ಮತ್ತು ಫಂಡಮೆಂಟಲ್ ರೈಟ್ಸ್ ಅಲ್ಲಿದೆ.
ಅಲ್ಲೇನಿದೆ ವರ್ಡ್ ಕ್ವಶನಲ್ಲಿ 16th ಅಲ್ಲೇನಿದೆ ವರ್ಡ್ ಇಂಪಾರ್ಟೆಂಟ್ ಕೀವರ್ಡ್ ಏನಪ್ಪ 16th ಕ್ವಶನಲ್ಲಿ ವಾಟ್ ಈಸ್ ದಿ ಕೀವರ್ಡ್ ಮೋಸ್ಟ್. ಆ್ಯಕ್ಚುಲಿ ಇವೆಲ್ಲವೂ ಕರೆಕ್ಟ್ ಇವು 4 ಆಪ್ಷನ್ಸ್ ರೈಟ್. ಅದರಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂದರೆ ಅಪಾರ್ಚುನಿಟಿ ಡೆವಲಪ್ ಒನ್ ಸೆಲ್ಫ್ ಫುಲ್ಲಿ, ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಟೈರನಿ ಆಫ್ ದಿ ಪೊಲಿಟಿಕಲ್ ರೂಲರ್ಸ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ನಮ್ಮ ರಾಜಕೀಯ ನಾಯಕರು ಯಾರು ನಮ್ಮ PM ಯಾರಿದ್ದಾರೆ PM ಮೋದಿಯವರು. ಬರೀ ಅವರು ನಮಗೆ ದುರಾಡಳಿತ ಮಾಡೋದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಗಲಾರ್ತಕ್ಕಂಥದ್ದಲ್ಲ. ಅಂದರೆ ಪೊಲಿಟಿಕಲ್ ಟೈರನಿಗೆ ಹೋಗಬೇಕು ನಿಜ, ಅದ್ರ ಜೊತೆಗೆ ದಿ ಶುಡ್ ಗಿವ್ ಎನಫ್ ಅಪಾರ್ಚುನಿಟಿ ಟು ಡೆವಲಪ್ ಫಾರ್ ಒನ್ ಸೆಲ್ಫ್, ಲಿಬರ್ಟಿ ಆಫ್ ಥಾಟ್, ಲಿಬರ್ಟಿ ಆಫ್ ಥಿಂಕಿಂಗ್, ಎಜುಕೇಷನ್ ಕೊಡಬೇಕು. ಬರೀ ನಮಗೆ ಉತ್ತಮ ಆಡಳಿತ ಕೊಟ್ಟರಲ್ಲ, ಉತ್ತಮ ಆಡಳಿತ ಜೊತೆಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಆಬ್ಸೆನ್ಸ್ ಆಫ್ ರಿಸ್ಟ್ರೆಂಟ್ಸ್ ಇದೆಯಾ ಇಲ್ಲಪ್ಪ ನಮಗೆ? ಫುಲ್ ಲಿಬರ್ಟಿ ಇದೆಯಾ? 100% ಲಿಬರ್ಟಿನಾ? 100% ಲಿಬರ್ಟಿ ಇದೆಯಾ? ರಿಸ್ಟ್ರೆಂಟ್ಸ್ ಎಲ್ಲಿದಪ್ಪ? ಏನಿದೆ ರಿಸ್ಟ್ರೆಂಟ್ಸು? ಆರ್ಟಿಕಲ್ 19ನಲ್ಲಿ ರಿಸ್ಟ್ರೆಂಟ್ಸ್ ಇದ್ದಾವೆ. ಇದು ಆಬ್ಸೆನ್ಸ್ ಆಫ್ ರಿಸ್ಟ್ರೆಂಟ್ಸ್ ಇದೆಯಲ್ಲ, ಇದು ಮೇನ್ಸ್ ಕ್ವಶನ್ನು. ಯಾವಾಗ ಮೇನ್ಸ್ ಕ್ವಶನ್ ಇದು? 2021ನಲ್ಲಿ ಮೇನ್ಸ್ ಕ್ವಶನ್. 2021ನಲ್ಲಿ ಮೇನ್ಸ್ ಕ್ವಶನ್ ಆಗಿ ಬಂದಿದೆ. ಆರ್ಟಿಕಲ್ 19 ಕೆನಾಟ್ ಬಿ ಎಂಜಾಯ್ಡ್ ಫುಲ್ಲಿ. ವಾಟ್ ಆರ್ ದಿ ರಿಸ್ಟ್ರೆಂಟ್ಸ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕ್ವಶನ್ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್. ಅಪಾರ್ಚುನಿಟಿ ಟು ಡೂ ವಾಟ್ ಎವರ್ ಒನ್ ಲೈಕ್ಸ್. ಡೋಂಟ್ ಯು ಥಿಂಕ್ ಥರ್ಡ್ ಸ್ಟೇಟ್ಮೆಂಟ್ ಓದಿದ್ರೆ ಏನು ಅನ್ಸುತ್ತಪ್ಪ? ಎಕ್ಸ್ಟ್ರೀಮ್ ಅನ್ಸುತ್ತೆ. ಸೊ ಎಕ್ಸ್ಟ್ರೀಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯು ವಿಲ್ ಕಮ್ ಸರ್, ಐ ವಿಲ್ ಸೆಲ್ ದಿ ಗಾಂಜಾ ಸರ್, ದಿಸ್ ಈಸ್ ಆಲ್ಸೋ ವರ್ಕ್ ಸರ್, ಐ ವಿಲ್ ಗೆಟ್ ಮೋರ್ ಅಮೌಂಟ್ ಸರ್. ನೋ, ಯು ಕೆನಾಟ್ ಡೂ ದಟ್ ವರ್ಕ್, ದಟ್ ಈಸ್ ಇಲ್ಲೀಗಲ್, ಅಗೇನೆಸ್ಟ್ ಟು ದಿ ಲಾ ಆಫ್ ದಿ ಲ್ಯಾಂಡ್. ಸೊ ಏನಿದು? ಅಪಾರ್ಚುನಿಟಿ ಟು ಡೂ ವಾಟ್ ಎವರ್ ಒನ್ ಲೈಕ್ಸ್. ಈ ಥರ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟು UPSCಯಲ್ಲಿ ಕಂಡು ಬರುತ್ತೆ. ಈ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ನ ಫೈಂಡ್ ಔಟ್ ಮಾಡಿದರೆ ನೀವು ಅರ್ಧ ಗೆದ್ದಂಗೆ. ಇದು ಹೆಂಗೆ ಬರುತ್ತೆ? UPSC ಓಲ್ಡ್ ಕ್ವಶನ್ ಪೇಪರ್ ಮೇಲೆ ಬರುತ್ತೆ. ಅಂದರೆ ಏನು ಮಾಡ್ತಾನೆ, ಒಂದಲ್ಲಿ ಕಷ್ಟ ಕೊಡ್ತಾನೆ, ಒಂದಲ್ಲಿ ಈಸಿ ಕೊಡ್ತಾನೆ. ಕಷ್ಟದ ಕ್ವಶನ್ ಯಾವುದಂತ ಹೇಳಿದೆ ನಿಮಗೆ? ಹೋಮ್ ಗಾರ್ಡ್ಸ್ ಆ್ಯಕ್ಟ್, ಎವಿಡೆನ್ಸ್ ಆ್ಯಕ್ಟ್, ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿ. ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಪ್ರೊವೈಡೆಡ್ ಇಫ್ ಯು ವರ್ಕ್ಡ್ ಇನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ದೆನ್ ಓನ್ಲಿ ಯು ನೋಸ್ ದಟ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಪೊಲೀಸ್ ಆ್ಯಕ್ಟ್. ಎವಿಡೆನ್ಸ್ ಆ್ಯಕ್ಟನ್ನು ಇನ್ ಟ್ರೈನಿಂಗು ದೇ ವಿಲ್ ಟೀಚ್ ಫಾರ್ 1 month. ಎವಿಡೆನ್ಸ್ ಆ್ಯಕ್ಟ್ನ ದೇ ವಿಲ್ ಟೀಚ್ ಫಾರ್ 1 month. ಅಷ್ಟೆಲ್ಲ ಟೀಚ್ ಮಾಡಿದ್ಮೇಲೂ ಎವಿಡೆನ್ಸ್ ಆ್ಯಕ್ಟ್ ಅರ್ಥ ಆಗಲ್ಲ. ಮತ್ತು ಇನ್ನು ಎಕ್ಸಾಮ್ಗೆ ಹೆಂಗೆ ಓದೋಕ್ಕಾಗುತ್ತೆ ನಾವು UPSC ಅವರು? ಸೊ ಅಂಡರ್ ದಿ ಸನ್ ಯು ಕೆನಾಟ್ ರೀಡ್ ಎವ್ರಿಥಿಂಗ್. ಸೊ ಆ ಕ್ವಶನ್ಗಳು ಬಿಡಬೇಕು, ಈ ಕ್ವಶನ್ಗಳು ಅಟೆಂಡ್ ಮಾಡಬೇಕು. ಸೊ ಅವರ್ ಕಪ್ ಆಫ್ ಟೀ ಈಸ್ 50 questions. Which one of the following reflects the most appropriate relation between law keyword and liberty? So liberty important ಏನಪ್ಪ? ಲಿಬರ್ಟಿ ಕಾನ್ಸೆಪ್ಟ್ ಬರೆದಿಟ್ಕೊಳ್ಳಿ. ಲಿಬರ್ಟಿ ರಿಲೇಟೆಡ್ನ ಒಂದು 2 page ನೋಟ್ಸ್ ಮಾಡ್ಕೊಳ್ಳಿ. ಯು ಮೇಕ್ ಎ 2 page ನೋಟ್ಸ್ ಫಾರ್ ಲಿಬರ್ಟಿ. ವಾಟ್ ಟೈಪ್ ಆಫ್ ಲಿಬರ್ಟೀಸ್ ವಿ ಹ್ಯಾವ್? ಲಿಬರ್ಟಿ ಆಫ್ ಥಾಟ್, ಗೊತ್ತಾಯ್ತಾ? ಲಿಬರ್ಟಿ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಕರೆಕ್ಟಾ? ಸೊ ಲಿಬರ್ಟಿ ಬಗ್ಗೆ ಯು ಶುಡ್ ಮೇಕ್ 2 page ನೋಟ್ಸ್ ಫಾರ್ ಮೇನ್ಸ್ ಆ್ಯಂಡ್ ಪ್ರಿಲಿಮ್ಸ್. ಲಿಬರ್ಟಿ. ಸೊ ಹೌ ಅವರ್ ಲಿಬರ್ಟಿ ಈಸ್ ಕರ್ಟೇಲ್ಡ್. ಫಾರ್ ಎಕ್ಸಾಂಪಲ್ ಶ್ರೇಯಾ ಸಿಂಗಲ್ ಪ್ರಕರಣ ಲಿಬರ್ಟಿಗೆ ಸಂಬಂಧಪಟ್ಟಿದ್ದು. ಶ್ರೇಯಾ ಸಿಂಗಲ್ ಪ್ರಕರಣ. Shreya Singhal prakana, Shreya Singhal case. Sir, this case was asked in the 2017 or 18 it seems. I don't know, but it was appeared. I am very sure. ಯಾಕೆ ಕೇಳಿದರು? ದಟ್ ಈಸ್ ರಿಲೇಟೆಡ್ ಟು ದಿ ಲಿಬರ್ಟಿ. ಶ್ರೇಯಾ ಸಿಂಗಲ್ ಅಂತಕ್ಕಂಥವ್ರು ಈ ಒಂದು ಕೇಸ್ ಏನಾಗುತ್ತೆ, ಬಾಲ್ ಠಾಕ್ರೆ ಸತ್ತೋದಾಗ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿದರು. ನೀವು ಸತ್ತೋಗಿದ್ದೆ ಬೆಟರ್ ಆಯ್ತು ಅಂತ ಕಾಮೆಂಟ್ ಮಾಡಿದರು. ಅವಾಗ ಏನಾಗಿತ್ತು? Section 66 ಆಫ್ IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಪ್ರಕಾರ ಏನು ಮಾಡಿದರು, ಈ ಒಂದು ಅವ್ರ ಮೇಲೆ ಕೇಸ್ ಹಾಕಿದರು. ಆ ಕೇಸು ತಪ್ಪು ಅಂತೇಳಿ ಏನು ಮಾಡಿದ್ರು ಸುಪ್ರೀಂ ಕೋರ್ಟು ಈ ಶ್ರೇಯಾ ಸಿಂಗಲ್ ಪ್ರಕರಣ. ಲಿಬರ್ಟಿ ಆಫ್ ಥಾಟ್, ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ಇಂಟರ್ನೆಟಲ್ಲಿ ನೀವು ಏನು ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಡೋಂಟ್ ಯು ಥಿಂಕ್ ದಟ್ ಈಸ್ ಎ ಪಾರ್ಟ್ ಆಫ್ ಯುವರ್ ಲಿಬರ್ಟಿ? ಎಸ್, ದಟ್ ಈಸ್ ಎ ಲಿಬರ್ಟಿ. ಅದಕ್ಕೆ ಆ ಕ್ವಶನ್ ಕೇಳಿದರು. ಸೊ ಲಿಬರ್ಟಿ ಈಸ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ UPSC. ದಿಸ್ ಈಸ್ ದಿ ಅಬ್ಸರ್ವೇಷನ್ ಯು ಶುಡ್ ಮೇಡ್ ಫ್ರಮ್ ದಿ ಕ್ವಶನ್ ಪೇಪರ್. ದಿಸ್ ಈಸ್ ದಿ ಅಬ್ಸರ್ವೇಷನ್.
ಸೊ ಲಿಬರ್ಟಿ ರಿಲೇಟೆಡ್ ನೆಕ್ಸ್ಟ್ ಟೈಮ್ ಎಲ್ಲೇ ಟಾಪಿಕ್ ಬಂದರು, ಹಿಂದೂ ಪೇಪರಲ್ಲಿ ಬಂದ್ರು, ಯು ಶುಡ್ ರೀಡ್ ಮೋರ್ ಕೇರ್ಫುಲಿ ಆ್ಯಂಡ್ ಮೇಕ್ ಇಟ್ ಎ ನೋಟ್ಸ್ ಫ್ರಮ್ ದ್ಯಾಟ್, ಬಿಕಾಸ್ ಲಿಬರ್ಟಿ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಹಿಮ್. ಇಫ್ ದೇರ್ ಆರ್ ಮೋರ್ ಲಾಸ್, ದೇರ್ ಈಸ್ ಲೆಸ್ ಲಿಬರ್ಟಿ. ಓಕೆ, ಆನ್ಸರ್ಸ್ ಏನು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಐ ವಾಂಟ್ ಇನ್ಫ್ಲುಯೆನ್ಸ್ ಫ್ರಮ್ ಯು, ದಟ್ಸ್ ಇಟ್. ಆನ್ಸರ್ಸ್ ಎಲ್ಲಿ ಬೇಕಾರಲ್ಲಿ ಸಿಗುತ್ತೆ, ಬಟ್ ಇನ್ಫರೆನ್ಸ್ ಆ್ಯಂಡ್ ಅಬ್ಸರ್ವೇಷನ್ಸ್, ಐ ಆಮ್ ಹಿಯರ್ ಟು ಮೇಕ್ ಯು ಇನ್ಫರೆನ್ಸ್ ಆ್ಯಂಡ್ ಅಬ್ಸರ್ವೇಷನ್. Eighteenth. So what is the observation you made? Please read and tell me. What is the observation? ಒಬ್ಬೊಬ್ಬರೇ ಸ್ವಲ್ಪ ಕ್ವಶನ್ ಓದ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿಪ್ಪ. ನಾನು ಓದ್ತೀನಿ ಅಂದರೆ ಟೆಲ್ ಮಿ. ಆರ್ಟಿಕಲ್ ಒಂದು ನಿಮಿಷ. ಆರ್ಟಿಕಲ್ 21, ವೆರಿ ಗುಡ್. ನೆಕ್ಸ್ಟ್ ಅಮ್ಮ, ನೆಕ್ಸ್ಟ್ ಆರ್ಟಿಕಲ್ 21 ಇದೆ. ಆರ್ಟಿಕಲ್ 14 ಇದೆ ನೋಡಿ. ರೈಟ್ ಟು ಪ್ರೈವಸಿ ಇಸ್ ಪ್ರೊಟೆಕ್ಟೆಡ್ ಆಸ್ ಅನ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ಕರೆಕ್ಟ್ಲಿ ಅಪ್ರೋಪ್ರಿಯೇಟ್ಸ್ ದಿ ಇಂಪ್ಲಾಯ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್. ಓಕೆ, ಕ್ವಶನಲ್ಲಿ ಏನಿದೆ? ಕ್ವಶನ್ ಯಾವ ಆರ್ಟಿಕಲ್ ಬಗ್ಗೆ ಇದೆ? 21 ಬಗ್ಗೆ ಇದೆ. ಸೊ ರೈಟ್ ಟು ಪ್ರೈವೇಸಿ, ರೈಟ್ ಟು ಪ್ರೈವೇಸಿ ಎಲ್ಲಿ ಬಂದಿತ್ತು? ಕ್ವಶನ್ ಬಂದಿತ್ತಾ ಇದು? ಬಂದಿತ್ತಿಲ್ಲಮ್ಮ, ಬಂದಿತ್ತಲ್ವಾ? ಮತ್ತು ಅಗೇನು ಸೇಮ್ ವರ್ಡ್ ಮೆನ್ಷನ್ ಮಾಡಿದ್ದಾನಿಲ್ಲಪ್ಪ. ರೈಟ್ ಟು ಪ್ರೈವೇಸಿ ಅನ್ನೋ ವರ್ಡ್ ಮೆನ್ಷನ್ ಆಗಿದೆಯಾ? ಅಗೇನು ಯಾವ ಕೇಸ್ ಅದು? ರೈಟ್ ಟು ಪ್ರೈವೇಸಿ ಪುಟ್ಟಸ್ವಾಮಿ, ಕರ್ನಾಟಕ ಹೈಕೋರ್ಟ್ ಫಾರ್ಮರ್ ಜಡ್ಜ್ ಅವರು, ಆಧಾರ್ ಕೇಸಲ್ಲಿ ಹೋಗಿರ್ತಾರೆ ಅವರು ಸುಪ್ರೀಂ ಕೋರ್ಟ್ಗೆ. ಸೊ ರೈಟ್ ಟು ಪ್ರೈವೇಸಿ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಯಿತು. ಹಾಂ, ಆ್ಯಸ್ ಯೂಶ್ವಲ್ UPSC mindset. What is mindset? 14 is important. 21 always important. That is the right option, right? Here 24th and provisions under 44th. 44th amendment ಬಂದಿತ್ತಾ? ಬಂದಿತ್ತೇನ್ರಿ? ಎಲ್ಲಿ ಬಂದಿತ್ತಪ್ಪ? ರೈಟ್ ಟು ಪ್ರಾಪರ್ಟಿ ಈಸ್ ಎ ಲೀಗಲ್ ರೈಟ್ ಆರ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಆರ್ ಫಂಡಮೆಂಟಲ್ ರೈಟ್ ಅಂತ ಕೇಳಿದ್ರಲ್ಲ, ಆ ಥರ ಕೇಳಿದ್ರು. ಅದೇ 44th ಅಮೆಂಡ್ಮೆಂಟ್ UPSC ಮೆಂಟಲ್ ಇದೆಯಾ ಇಲ್ಲ? ಇದು ಓದುವ ಕ್ರಮ. 44th ಅಮೆಂಡ್ಮೆಂಟ್ ಅವನ ತಲೆಯಲ್ಲಿದೆ. ಯು ಶುಡ್ ಮೋರ್ ಫೋಕಸ್ ಆನ್ 44th ಅಮೆಂಡ್ಮೆಂಟ್. ಓಕೆ, 19th. 19th. Online students, what is your observation through the article? 19th question. Preamble is very important. The mind of makers of constitution. Preamble is important. Fundamental rights. DPSP. Okay, fine. Twentieth question again it expects more knowledge from you. 20th question. ಈಗ ನಾನು I told you one is question related to the state. ಇದು ಆ ಥರದ ಕ್ವಶನ್. ನೀವು ಪೊಲಿಟಿನ ಅರ್ದು ಕುಡಿಬೇಕನ್ನೋದ್ರ ಬೇಕಂತ ಹೇಳ್ತೀನಲ್ಲ, ಇಂಥ ಕ್ವಶನ್ಸ್ ಬಂದಾಗ ಆಲ್ವೇಸ್ ಐ ಆಮ್ ಟೆಲಿಂಗ್ ಯು. ಬಟ್ ಇಲ್ಲೇನು ಮಾಡ್ತಾನೆ ಅವ್ನು ಹಿಂಟ್ ಕೊಡ್ತಾನೆ ಯಾವಾಗಲೂ ಆಪ್ಷನ್ಸ್ ಓದೋ ಗೊತ್ತಾಗುತ್ತೆ. ದೆನ್ ಯು ವಿಲ್ ಕಮ್ ಟು ನೋ ಹಿಂಟ್ಸ್. Democracy's superior virtue lies in the fact that it calls into activity. Leave it about right option. I want know wrong words in the wrong options. Wrong words ಏನಿದೆ ಅಲ್ಲಿ? wrong words wrong options ಏನಿದೆ? superior virtue ಇದೆಯಾ? A superior individual superior ಅಂತಕ್ಕಂಥದ್ದು ಎಲ್ಲರೂ superior ಹಾಕಾಗುತ್ತಾ? Is it possible to you? No.
Next, a band of dedicated party workers. Party. Few people are voting for Nota. Anybody voted for Nota? Nota ಅಂದರೆ ಯಾವ ಪಾರ್ಟಿ ಬೇಡ ಅಂತೇಳಿ. ಸೊ ಆಪ್ಷನ್ ಡಿನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. A band of dedicated party workers. Dedicated party workers are present in social media only. If you put any post related to the Congress, then BJP workers will come and put a negative comments. And vice versa. Same thing. ಸೊ ಆಪ್ಷನ್ ಸಿ ಆ್ಯಂಡ್ ಡಿ ಹೋಯ್ತು. ಆಪ್ಷನ್ ಬಿ ಅಲ್ಲಿ ಏನು ರಾಂಗ್ ಇದೆ? ಸ್ಟ್ರೆಂಥನಿಂಗ್ ವಾಟ್? ಇಲ್ಲಿ ಸ್ಟ್ರೆಂಥನಿಂಗ್ ಯಾರಾಗಬೇಕು? ಪೀಪಲ್. ಕಾಮನ್ ಮ್ಯಾನ್ ಶುಡ್ ಬಿ ಸ್ಟ್ರೆಂಥನ್ಡ್. ಸೊ ಕಾಮನ್ ಮ್ಯಾನ್ ಸ್ಟ್ರೆಂಥನ್ ಆಗ್ಬೇಕಂದ್ರೆ ನನಗೆ ಯಾವ ಆರ್ಟಿಕಲ್ ಬೇಕಪ್ಪ? ಆರ್ಟಿಕಲ್ 14, 90, 21. ಸೊ ಅದಕ್ಕೆಲ್ಲ ಏನಾಗಿದೆ ಇಲ್ಲಿ ದಿ ಇಂಟೆಲಿಜೆನ್ಸ್ ಆ್ಯಂಡ್ ಕ್ಯಾರೆಕ್ಟರ್ ಆಫ್ ಆರ್ಡಿನರಿ ಮ್ಯಾನ್ ಲೈಕ್ ಯು ಆ್ಯಂಡ್ ಮೀ, ಇದು ಆಪ್ಷನ್ನು. ಬಟ್ ಈ ಕ್ವಶನ್ ಬರಲ್ಲ. ಇಟ್ ನೆವರ್ ಕಮ್. ಒಂದು ಬೇರೆ ಬಂತಂದರೆ ಮ್ಯಾಕ್ಸಿಮಮ್ ನಿಮ್ಮ ಟೈಮ್ ಚೆನ್ನಾಗಿದ್ರೆ ಇನ್ನೊಂದು ಬೇರೆ ಬರ್ಬೋದು ಅಷ್ಟೆ. ಬಟ್ ಇಲ್ಲೇನಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಅಂತಂದರೆ, ದಿಸ್ ಇಸ್ ನಾಟ್ ಲೈಕ್ ಎ ಸ್ಪೂನ್ ಫೀಡಿಂಗ್. ಬಟ್ ಡೆಮೋಕ್ರಸಿ ಮೀನಿಂಗ್ ಬಗ್ಗೆ ಈ ಥರ ಬರುತ್ತೆ ಕ್ವಶನ್ಸ್. ಮೀನಿಂಗ್ ಆಫ್ ಡೆಮೋಕ್ರಸಿ, ಮೀನಿಂಗ್ ಆಫ್ ಎ ಸ್ಟೇಟ್, ಮೀನಿಂಗ್ ಆಫ್ ಎ ವೆಲ್ಫೇರ್ ಸ್ಟೇಟ್ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಅರ್ಥ ಮಾಡಿಕೊಂಡಾಗ ಮಾತ್ರ ಇಂಥ ಕ್ವಶನ್ನ ಅರ್ಥ ಮಾಡ್ಕೊಳ್ಬೇಕು. ಸರ್ ಇದು ನೆಕ್ಸ್ಟ್ ಕ್ವಶನ್ ನಾನು ಈಗ ತೋರಿಸ್ತೀನಲ್ಲ, ಬರೋದೇ ಇಲ್ಲ ಸ್ಟೇಟ್. ಈಗ ಸ್ಟೇಟ್ ರಿಲೇಟೆಡ್ ಕ್ವಶನ್ ಬಂದಿದೆಯಾ? ಬರಲ್ಲ ಅದು. ಇಟ್ ವಿಲ್ ನೆವರ್ ಕಮ್. ಆ್ಯಂಡ್ ದಿಸ್ ಕ್ವಶನ್ ಆಲ್ಸೋ ನೆವರ್ ಕಮ್. ಬಂದರೂ ನಿಮ್ಮ ಪುಣ್ಯ ಅಷ್ಟೇ. ಲಾಸ್ಟ್ ಒಂದು ಬರೆ ಬರ್ಬೋದು, ಮೂರನೇ ಬರೆ ಬರೋಕ್ಕೆ ಚಾನ್ಸೇ ಇಲ್ಲ. ಯು ಶುಡ್ ಅಪ್ಲೈ ಯುವರ್ ಮೈಂಡ್. ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಈ ಥರ ಥಿಂಕ್ ಮಾಡಬೇಕು. So what is the inference from this? That is one inference. That is liberty. Liberty is important. Liberty. ಹೋಗಲ್ಲ ಯಾಕೆ? ಅವರು ಹಣೆ ಬರ ಬರ್ತಾರಾ? ಹಣೆ ಬರವನ್ನು ಬದಲಾಯಿಸೋಕ್ಕಾಗಲ್ಲ. ಆನ್ಲೈನ್ ಸ್ಟೂಡೆಂಟ್ಸ್ ಬರೆದಿದ್ದರೆ ನಾವು ಅಳಿಸೋಕ್ಕಾಗಲ್ಲ. ರಿಮೋಟ್ ಕಂಟ್ರೋಲ್. Annotate. ಇದಾ ಸಮಾಚಾರ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್? ಇಲ್ಲಿ ಆನ್ಸರ್ ಬಿಡಿ, ಆನ್ಸರು ಇದು ಆಯಿತು. ವಾಟ್ ಈಸ್ ದ ಅಬ್ಸರ್ವೇಷನ್? ಪ್ರಿಯಾಂಬಲ್ ಈಸ್ ಅಬ್ಸರ್ವೇಷನ್. ಸೆಕೆಂಡ್ ಅಬ್ಸರ್ವೇಷನ್ liberty is very good. Liberty is second. Third observation economic liberty. So where is economic liberty is mentioned? Tell me. ಅಲ್ಲ, ಇಲ್ಲಿ ಮೆನ್ಷನ್ ಪ್ರಿಯಂಬಲ್ ಆಗಿಲ್ಲ. ಎಲ್ಲಿ ಮೆನ್ಷನ್ ಆಗಿದೆ? ಎಕನಾಮಿಕ್ ಲಿಬರ್ಟಿ ಎಲ್ಲಿ ಮೆನ್ಷನ್ ಆಗಿದ್ರಿ? DPSP. Economic liberty, right to work. Don't you think that is a liberty for you? Economic liberty. Then there should no concentration of wealth in the one person. Don't you think that is economic liberty? Correct alva? Participation of workers in the management of industries. That's why if they participate in the management, then the exploitation will come down. They will increase their salary. That is economic liberty. So while wrong option also, he made a hint for you. Economic liberty mentioned in DPSP. Right to vote and to be elected in India as constitutional right, legal right, fundamental rights. ಇದು ಕಾಮನ್ ಸೆನ್ಸ್ ಕ್ವಶನ್ನು. ಇದರಲ್ಲಿ ಏನು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಪ್ರೀ ಡಿಟರ್ಮೈನ್ಡ್ ನಾಲೆಡ್ಜ್. ನಿಮಗೆ ಮೊದಲು ಏನು ಓದ್ಕೊಂಡಿರ್ತಲ್ಲ, ಫ್ರಮ್ ದಟ್ ನಾಲೆಡ್ಜ್ ಯು ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್.
ಓಕೆ 2017 ಬಂದಲ್ವಾ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ ಎನ್ವಿಸೇಜ್ಡ್ ಬೈ ದಿ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ ಟೆಲ್ ಮಿ. ಈ ಕ್ವಶನ್ 23ನೇದು ಓದಿದಾಗ ಇಲ್ಲಿವರೆಗೂ ಪಾಠ ಮಾಡಿದ್ದೀವಿ. ಏನು ಇನ್ಫ್ಲುಯೆನ್ಸ್ ಅಪ್ಪ? ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟ್. ಅದು ಯಾವಾಗಲೂ ಇಂಪಾರ್ಟೆಂಟು. ಯಾವ ಆರ್ಟಿಕಲ್ ಇಂಪಾರ್ಟೆಂಟು? ಹಾಂ, ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಇದೆಲ್ಲ ಬಂದಿದೆಯಾ ಲಾಸ್ಟ್ ಆಪ್ಷನ್ ಎಲ್ಲ? ಅದು ನೋಡಿದ್ರಾ ಇಲ್ಲ? ನೋಡಿಲ್ವಾ? ಅದು ನಾನು ಹೇಳ್ತಿರೋದು. ಆಲ್ರೆಡಿ ಇಟ್ ಅಪಿಯರ್ಡ್ ಇನ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಫಾರ್ ಎಕ್ಸಾಂಪಲ್ ಇದೆ 2017 ಅಂದ್ಕೊಳ್ಳಿ. ಇದನ್ನು ಓದ್ಕೊಂಡವರು 2019 ಆನ್ಸರ್ನ ಈಸಿಯಾಗಿ ಮಾಡ್ಬೋದು. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಆರ್ಟಿಕಲ್ 23 ನಾನು ಮೆನ್ಷನ್ ಮಾಡ್ದಲ್ವಾ. ಸೊ ಏನಾಗುತ್ತೆ, ಸೇಮ್ ಥಿಂಗ್ ಈಸ್ ಗೋಯಿಂಗ್ ಟು ಆಸ್ಕ್ ಅಗೇನ್ ಆ್ಯಂಡ್ ಅಗೇನ್. ಓಕೆ, ಇಲ್ಲಿ ಆಪ್ಷನ್ಸ್ ರಾಂಗ್ ಏನಿದಾವಪ್ಪ? ರಾಂಗ್ ಆಪ್ಷನ್ಸ್ ಏನಿದೆ? 1 and 4 ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಚಿಲ್ಡ್ರನ್ ಫ್ಯಾಕ್ಟರೀಸ್ ಆ್ಯಂಡ್ ಮೈನ್ಸ್. ಓಕೆ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಓಕೆ, ಟೆಲ್ ಮಿ, ಆಸ್ ಇಟ್ ಅಪಿಯರ್ಡ್ ಆಸ್ ಅ ಕ್ವಶನ್, is it not? Okay, protection of interest of minorities article 29 ಮೆನ್ಷನ್ ಆಗಿದೆಯಾ? ಸಿಂಪಲ್. ಅಗೇನ್ ದಿಸ್ ಕ್ವಶನ್ ಇದೆಯಲ್ಲ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪೊಲಿಟಿ ಇನ್ ಡೆಪ್ತ್ ಆ್ಯಂಡ್ ಇನ್ ಸ್ಪಿರಿಟ್. ಇದು ಕ್ವಶನ್ ರಿಪೀಟ್ ಆಗಲ್ಲ. ಇದು ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಥರ ಕ್ವಶನ್ಸನ್ನು ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಈ ಕ್ವಶನ್ಸನ್ನ ಅಟೆಂಡ್ ಮಾಡಲೇಬೇಕು. ಇದು ಯು ಆರ್ ಎಕ್ಸ್ಪೆಕ್ಟೆಡ್ ಟು ಅಟೆಂಡ್ ದಿಸ್ ಕ್ವಶನ್ ಆ್ಯಂಡ್ ಮೇಕ್ ಇಟ್ ಅ ರೈಟ್. ಸೊ ಒನ್ ಆಫ್ ದಿ ಇಂಪ್ಲಿಕೇಶನ್ಸ್ ಆಫ್ ಇಕ್ವಾಲಿಟಿ ಇನ್ ಸೊಸೈಟಿ ಈಸ್ ದಿ ಆಬ್ಸೆನ್ಸ್ ಆಫ್ ಪ್ರಿವಿಲೇಜಸ್, ರಿಸ್ಟ್ರೆಂಟ್, ಕಾಂಪಿಟೇಷನ್ ಆ್ಯಂಡ್ ಐಡಿಯಾಲಜಿ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಪ್ರಿವಿಲೇಜಸ್ಸು ಇಂಪಾರ್ಟೆಂಟು. ಬಟ್ ದಿ ಪಾಯಿಂಟ್ ಏನಂತಂತಂದರೆ, ಇದು ಐಡಿಯಾಲಜಿನ ಹೆಂಗೆ ಇಂಪಾರ್ಟೆಂಟ್? ಟೆಲ್ ಮಿ. ಹಾಂ, ಇಕ್ವಾಲಿಟಿ, ರೈಟ್ ಟು ಇಕ್ವಾಲಿಟಿ ಏನು ಬರುತ್ತಪ್ಪ ಅಂತಂದ್ರೆ ಎಲ್ರಿಗೂ ಸಮಾನವಾದ ಅವಕಾಶ ಮತ್ತು ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ರೈಟ್ ಟು ಇಕ್ವಾಲಿಟಿ. ರಿಸರ್ವೇಷನ್ ಕೊಡ್ತಿದ್ವಲ್ಲ ಸರ್, in order to bring equality we are making this privileges, we are giving a privileges for them. So that's why one of the implications of equality in society is the absence of privileges. But you should understand concepts. ಅದಕ್ಕೆ ನೀವು ಫಂಡಮೆಂಟಲ್ ರೈಟ್ಸನ್ನು, ಫಂಡಮೆಂಟಲ್ ಪ್ರಿಯಾಂಬಲ್ನ, DPSPನ ಇನ್ ಡೆಪ್ತಾಗಿ ಓದ್ಕೋಬೇಕು. ಇನ್ ಡೆಪ್ತ್ ಇಂಥ ಕ್ವಶನ್ಸಲ್ಲಿ ಇನ್ ಡೆಪ್ತ್ ನಾಲೆಡ್ಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ನಿಮ್ಮಿಂದ. Okay, which principle among the following was added to the directive principle of state policy by the 42nd amendment of the Constitution? So what is the inference? 42nd amendment. Then obviously DPSP is important. Next, 26th. So 26th ಅಲ್ಲಿ ಏನು ಕೇಳಿದಾನೆ? ವಾಟ್ ಈಸ್ ಆಸ್ಕಿಂಗ್? ವಿಚ್ ಕಾನ್ಸೆಪ್ಟ್ ಈಸ್ ಆಸ್ಕಿಂಗ್? ವಾಟ್ ಈಸ್ ಕಾನ್ಸೆಪ್ಟ್ ಈಸ್ ಆಸ್ಕಿಂಗ್? ಸಿಟಿಜನ್ಶಿಪ್ಪಾ? ಸ್ವಲ್ಪ ತಲೆ ಓಡಿಸಿ. ವಾಟ್ ಈಸ್ ಆಸ್ಕಿಂಗ್? ಪ್ರಿವಿಲೇಜಸ್ಸಾ? ಅಲ್ಲ, ರೈಟ್ಸ್. ಕ್ಲೇಮ್ಸ್ ಅಂತ ಅವನು ಕೊಟ್ಟಿದ್ದಲ್ಲಮ್ಮ. ಈಸ್ ಈ ಆಸ್ಕಿಂಗ್ ಪ್ರಿಯಾಂಬಲ್, DPSP, ಫಂಡಮೆಂಟಲ್ ರೈಟ್ಸ್ ಆರ್ ಫಂಡಮೆಂಟಲ್ ಡ್ಯೂಟೀಸ್? ಫಂಡಮೆಂಟಲ್ ರೈಟ್ಸ್. ಈಸ್ ಆಸ್ಕಿಂಗ್ ಫಂಡಮೆಂಟಲ್ ರೈಟ್ಸ್ ಓನ್ಲಿ. ರೈಟ್ಸ್ ಆರ್ ದಿ ಕ್ಲೇಮ್ಸ್ ಆಫ್ ಎ ಸಿಟಿಜನ್ಸ್ ಅಗೇನ್ಸ್ಟ್ ದಿ ಸ್ಟೇಟ್. ಐ ಆಮ್ ಟೆಲ್ಲಿಂಗ್ ಯು, ಕಾನ್ಸ್ಟಿಟ್ಯೂಷನ್ ಇಸ್ ದೇರ್ ಓನ್ಲಿ ಟು ಲಿಮಿಟ್ ದಿ ಗವರ್ನಮೆಂಟ್. ರೈಟ್ಸ್ ನಿಮ್ದು ಯಾವ ರೈಟ್ ಇದೆಯಪ್ಪ? ರೈಟ್ ಟು ಇಕ್ವಾಲಿಟಿ ಇದೆ.
ಈಗ ಯೂನಿಫಾರ್ಮ್ ಸಿವಿಲ್ ಕೋಡು ಇಟ್ ವಾಂಟ್ ಟು ಬ್ರಿಂಗ್ ರೈಟ್ ಟು ಇಕ್ವಾಲಿಟಿ. ಸೊ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಲಿಬರ್ಟಿ. ಗೊತ್ತಾಯ್ತಾ? ಅದನ್ನು ಸ್ಟಾಪ್ ಮಾಡೋಕೆ ಯಾರಿದ್ದಾರೆ ಮೇಲೆ? ಯಾರು ಸ್ಟಾಪ್ ಮಾಡ್ಬೋದು ಅದನ್ನು? ಸ್ಟೇಟ್ ಕ್ಯಾನ್ ಸ್ಟಾಪ್, ಸ್ಟೇಟ್ ಕ್ಯಾನ್ ಪುಟ್ ಅ ರೆಸ್ಟ್ರಿಕ್ಷನ್ಸ್ ಆನ್ ಯು. ಸೊ ರೈಟ್ಸ್ ಆರ್ ಎ ಕ್ಲೇಮ್ಸ್ ಆಫ್ ದ ಸಿಟಿಜನ್ಸ್ ಅಗೇನ್ಸ್ಟ್ ದಿ ಸ್ಟೇಟ್. ಸ್ಟೇಟ್ ಯಾಕೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ದೀನಿ? ಬಿಕಾಸ್ ಸ್ಟೇಟ್ ಹ್ಯಾವ್ ಎ ಪವರ್ಸ್. ಸೊ ದಿಸ್ ಈಸ್ ಹೌ ಫಂಡಮೆಂಟಲ್ ರೈಟ್ಸನ್ನು ನೀವು ಚೆನ್ನಾಗಿ ಓದ್ಕೊಂಡಾಗ ಇಂಥ ಕ್ವಶನ್ಸನ್ನು ಮಾಡೋಕ್ಕೆ ಸಾಧ್ಯ. ಅಗೇನ್ ಈಸ್ ಮೋರ್ ಫೋಕಸಿಂಗ್ ಆನ್ ಫಂಡಮೆಂಟಲ್ ರೈಟ್ಸ್. With reference to the Constitution of India, the directive principle of state policy constitutes the limitation upon legislative function and executive function. ಸೊ ಇಲ್ಲಿ ಏನಾಗುತ್ತೆ, ಸ್ವಲ್ಪ ನೀವು DPSP ಚೆನ್ನಾಗಿ ಓದ್ಕೋಬೇಕು. DPSP ಫಂಡಮೆಂಟಲ್ ರೈಟ್ಸ್ ಯಾರಿಗೆ ಲಿಮಿಟೇಷನ್ ಆಗುತ್ತೆ? ಫಂಡಮೆಂಟಲ್ ರೈಟ್ಸು ಸ್ಟೇಟ್ಗೆ ಆಗುತ್ತೆ. ಸೊ DPSP ಲಿಮಿಟೇಷನ್ ಆಗುತ್ತಾ ಸ್ಟೇಟ್ಗೆ? ನೋ, ಇಟ್ ವೋಂಟ್ ಪುಟ್ ಲಿಮಿಟೇಷನ್. So with reference to Constitution of India, Directive Principle of State Policy, limitation, again word limitation. DPSP state ಗೆ limitation ಹಾಕಲ್ಲ. Neither legislative nor executive, neither one nor D. So one of the point I want to tell you, this is the most important UPSC question ಅಲ್ಲಿ, neither one nor two concept ಬರ್ಕೊಳ್ಳಿ. You write it, neither one nor two concept. Neither one nor two concept ಅಂತ ಬರ್ಕೊಳ್ಳಿ. What is meaning of neither one nor two? What is UPSC? This is the best case study. I am telling you. Options A only, B only, A, B, C, ಅಥವಾ A, B, C, D ಈ ಥರ ಇರುತ್ತೆ. ದಿಸ್ ಟೈಪ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅರೌಂಡ್ ನನ್ನ ಪ್ರಕಾರ ಮಿನಿಮಮ್ ಏನಿಲ್ಲ ಅಂತಂದರು 25 to 30 ಇರ್ತಾರೆ. ಕರೆಕ್ಟ್? ಆಪ್ಷನ್ A ಓನ್ಲಿ, ಆಪ್ಷನ್ A ಆ್ಯಂಡ್ B, ಆಪ್ಷನ್ D ಆ್ಯಂಡ್ C, ಆಪ್ಷನ್ A, B, C, D, ಲಾಸ್ಟಿಗೆ ನೈದರ್ ಒನ್ ನಾಟ್ ಟು ಯಾವುದೋ ಒಂದು ಇರುತ್ತೆ. ಈ ಥರ 25 to 30 ಕ್ವಶನ್ಸ್ ಇರುತ್ತಾ ಇಲ್ಲ? UPSC ಕ್ವಶನ್ ಟಫ್ ಆಗೋದೇ ಇಲ್ಲೇ. ಆದರೆ UPSC ಯಾವುದೇ ಒಂದು ವರ್ಷದ ಕ್ವಶನ್ ಪೇಪರ್ ತೊಗೊಳ್ಳಿ, ಯಾವ ವರ್ಷದನ್ನು ತೊಗೊಳ್ಳಿ, 2023 to 1993 ಎಷ್ಟು ವರ್ಷಪ್ಪ ಇದು? ಎಷ್ಟು ವರ್ಷ ಆಯಿತು? 30 years. 30 yearsಲ್ಲಿ ನೈದರ್ ಒನ್ ಆರ್ ಟು ಕಾನ್ಸೆಪ್ಟು ಪ್ರತಿ ಕ್ವಶನ್ ಪೇಪರಲ್ಲಿ 3 to 4 ಅಷ್ಟೆ. ದಿಸ್ ಈಸ್ ಕಾಲ್ಡ್ ನೈದರ್ ಒನ್ ಆರ್ ಕಾನ್ಸೆಪ್ಟ್. 25 to 30 ಕ್ವಶನಲ್ಲಿ ನೈದರ್ ಒನ್ ಆರ್ ಟು ಬರ್ತಕ್ಕಂಥದ್ದು 3 to 4. You go and check and verify it. Neither one or two is very, very, very rare. So if you want to make it a neither one or two option, you should be 100% perfect. This is exam approach. Neither one or two, 3 ಅಥವಾ 4 ಹಾಕಿದ ಮೇಲೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ UPSC ಕೇಳಲ್ಲ. UPSC ಮೂಲ ಉದ್ದೇಶ ಏನಂತಂದರೆ, ಈ ವಾಂಟ್ ಟು ಗಿವ್ ರೈಟ್ ಇನ್ಫಾರ್ಮೇಷನ್, ನಾಟ್ ರಾಂಗ್ ಇನ್ಫಾರ್ಮೇಷನ್. ಅದಕ್ಕೆ ಅವ್ನು ನೈದರ್ ಒನ್ ಆರ್ ಟು ಜಾಸ್ತಿ ಕೊಡಲ್ಲ. ತಪ್ಪು ಮಾಹಿತಿ ಕೊಡೋದು UPSC ಮೂಲ ಉದ್ದೇಶ ಅಲ್ಲ. ಒನ್ ಮೋರ್ ಥಿಂಗ್, ಹೌ UPSC ಈಸ್ ಥಿಂಕಿಂಗ್ ಅಂತ ಹೇಳೋಕ್ಕೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಏನಿದು CSAT ಪೇಪರ್ ಅಂತ ಇದೆಯಾ UPSCಗೆ? ಇದೆಯಾ? ಅವತ್ತೇ ಬರಿಬೇಕಾ, ನೆಕ್ಸ್ಟ್ ಮರುದಿವಸ ಬರಿಬೇಕಾ? ಅವತ್ತೇ ಬರಿಬೇಕು. ಪ್ಯಾಸೇಜ್ ಇದೆಯಲ್ಲ ಅದರಲ್ಲಿ. ಇಫ್ ಯು ಸಿ ದಿ passage more or less related to the democracy, environment, corruption, women empowerment, Gandhiji, then constitution. ನೀವು 10 ವರ್ಷದ ಪೇಪರ್ 2011ರಿಂದ ನೋಡ್ಕೊಂಬನ್ನಿ, 99% ಇವೇ ಕಾನ್ಸೆಪ್ಟ್ ಮೇಲೆ ಪ್ಯಾಸೇಜ್ ಬರೋದು. ನಿಮ್ಮ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನೀವು ಪ್ಯಾಸೇಜ್ ಮಾಡ್ತಿರಲ್ಲ, ಪ್ಯಾಸೇಜ್ ನೆಕ್ಸ್ಟ್ ಇಯರ್ ಅಟೆಂಡ್ ಮಾಡ್ತಿರಲ್ಲ, ಇದ್ರ ಮೇಲೆ ಪ್ಯಾಸೇಜ್ ಬರೋದು. ಯಾಕೆ? ಈ ವಾಂಟ್ ಟು ಗಿವ್ ಎ ರೈಟ್ ಮೆಸೇಜ್ ಫಾರ್ ದಿ ರೈಟ್ ಪೀಪಲ್. ಯು ಆರ್ ಇನ್ ದ ರೈಟ್ ಟ್ರ್ಯಾಕ್. ಯಾಕೆ ಅವನು ಬೇರೆ ವಿಚಾರ ಇಲ್ವಾ? ಈ ಕ್ಯಾನ್ ಟೆಲ್ ಅಬೌಟ್ ಸ್ಪೇಸ್, ಈ ಕ್ಯಾನ್ ಟೆಲ್ ಅಬೌಟ್ ಜಿಯೋಗ್ರಫಿ, he can tell about international affairs, he can speak about Russia Ukraine issue,
he can speak about this thing, what Israel Hamas ಕೊಡಲ್ಲ ಅವನು. ಈ ನೆವರ್ ಗಿವ್. ದಿಸ್ ಈಸ್ ಕಾಲ್ಡ್ ಯು ಪಿ ಎಸ್ ಸಿ ಮೈಂಡ್. ಸೊ ಅದಕ್ಕೆ ನಾವೇನು ಮಾಡಬೇಕಂತಂದರೆ, ನೀವು ನೈದರ್ 1 ಆರ್ 2 ಆಗಬೇಕಾದ್ರೆ ಯು ಶುಡ್ ಬಿ 100% ಪರ್ಫೆಕ್ಟ್. ಎಲ್ಲವಕ್ಕೂ ನೈದರ್ 1 ಆರ್ 2 ಇರಲ್ಲ. 3 ರಿಂದ 4 ಕ್ವಶನ್ಗಿಂತ ಜಾಸ್ತಿ ನೈದರ್ 1 ಆರ್ 2 ಇರಲ್ಲ. ಸೊ ನೈದರ್ 1 ಆರ್ 2 ಆಗಬೇಕಾದ್ರೆ ಯು ಶುಡ್ ಥಿಂಕ್ ಟ್ವೈಸ್. ಓಕೆ. ಸೊ ದಿಸ್ ಈಸ್ ಕಾಲ್ಡ್ ಅಪ್ರೋಚ್. ನಿಮ್ಮ ಪ್ಯಾಸೇಜ್ಗಳನ್ನ ನೋಡ್ಕೊಂಬನ್ನಿ. ಪ್ಯಾಸೇಜ್ಗಳು ಅವನು ಯಾವುದೇ ಕಾರಣಕ್ಕೂ ಈ ಟೋನ್ ಬಿಟ್ಟು ಹೋಗಲ್ಲ. ಈ ಟೋನ್ ಬಿಟ್ಟು ಹೋಗ್ತಿರೋದು ನಾವು ಮಾತ್ರ. Okay, 28th question. What is the inference? What is the observation? What is the observation you made? Tell me. ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಕೇಳಿದ್ದಾನೆ. ಸೊ ಇಲ್ಲಿ ಆಪ್ಷನ್ ನೈದರ್ 1 ಆರ್ 2. ನಮ್ಮ 28 ಕ್ವಶನಲ್ಲಿ ಎಷ್ಟು ನೈದರ್ 1 ಆರ್ 2 ನೋಡಿದ್ವಿ? ಕೇವಲ 2. ಕರೆಕ್ಟಾ? ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಸೊ ಇಲ್ಲಿ ಯಾವ್ದು ಬರುತ್ತೆ? 29ನೇ ಕ್ವಶನ್. ಯಾವ ಇನ್ಫರೆನ್ಸ್ ತೊಗೊಂಡ್ರಿ ಮತ್ತೆ? ವಾಟ್ ಈಸ್ ದಿ ಇನ್ಫರೆನ್ಸ್? ಫಂಡಮೆಂಟಲ್ ರೈಟ್ಸ್ ಮತ್ತು ಫಂಡಮೆಂಟಲ್ ಡ್ಯೂಟೀಸ್. ಎಸ್. ಸೊ ಇನ್ ದಿ ಕಂಟೆಕ್ಸ್ಟ್ ಆಫ್ ಇಂಡಿಯಾ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಕರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ರೈಟ್ಸ್ ಆ್ಯಂಡ್ ಡ್ಯೂಟೀಸ್? ರೈಟ್ಸ್ ಆರ್ ಕೋರಿಲೇಟಿವ್ ವಿತ್ ಡ್ಯೂಟೀಸ್. ರೈಟ್ಸ್ ಆರ್ ಪರ್ಸನಲ್, ಹ್ಯಾವ್ ಹೆನ್ಸ್ ಇಂಡಿಪೆಂಡೆಂಟ್ ಆಫ್ ಸೊಸೈಟಿ ಆ್ಯಂಡ್ ಡ್ಯೂಟೀಸ್. ಆಪ್ಷನ್ಸ್ ಏನಿದೆ ಇದಕ್ಕೆ? ಎ. ಸೊ ನಿಮಗೆ ಎಷ್ಟು ಹಕ್ಕುಗಳನ್ನು ಕೊಟ್ಟಿದ್ದೀವೋ ಅಷ್ಟೇ ಕರ್ತವ್ಯ ನೀವು ಮಾಡಬೇಕು. ಆಪ್ಷನ್ ಬಿ ಓದಿದ್ರೆ ಏನು ಅನಿಸುತ್ತೆ ನಿಮಗೆ? ಆಪ್ಷನ್ನ ಬಿ ಓದಿದರೆ ಏನು ಅನಿಸುತ್ತೆ? ರೈಟ್ಸ್ ಆರ್ ಪರ್ಸನಲ್ ಆ್ಯಂಡ್ ಹೆನ್ಸ್ ಇಂಡಿಪೆಂಡೆಂಟ್ ಆಫ್ ಸೊಸೈಟಿ ಆ್ಯಂಡ್ ಡ್ಯೂಟೀಸ್. ನಮ್ಮ ಹಕ್ಕುಗಳನ್ನ ನಾವು ಸಮಾಜದಲ್ಲಿ ಏನೇ ಇದ್ರೂ ನಾವು ಮಾತಾಡೋಕ್ಕಾಗುತ್ತಾ? ಸಮಾಜದ ಭಾವನೆಗಳಿಗೆ ಬೆಲೆ ಕೊಡಬೇಕಾ ಬೇಡ? ಕೊಡಬೇಕಾ ಬೇಡ ರೀ? ಅದಕ್ಕೆ ಇಂಡಿಪೆಂಡೆಂಟ್ ಆಫ್ ಸೊಸೈಟಿ ಏನಿಲ್ಲ. ಯು ಶುಡ್ ಗೋ ಅಕಾರ್ಡಿಂಗ್ ಟು ದಿ ಸೊಸೈಟಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ರಾಮನ ಬಗ್ಗೆ ಈಗ ಏನೇನು ನೆಗೆಟಿವ್ ಇದ್ರೆ ಯು ಕೆನ್ ನಾಟ್ ಸ್ಪೀಕ್ ಇನ್ ದಿಸ್ ಟೈಮ್. ರಾಮ, ವಾಟ್ ಈಸ್ ದಿ ರಾಂಗ್ ಥಿಂಗ್ ಡನ್ ಬೈ ರಾಮ? ಸೀತೆಯನ್ನು ಅನುಮಾನ ಪಟ್ಟಿದ್ದು. ಕರೆಕ್ಟಾ? ತಪ್ಪಾ ಸರಿನಾ? ಅನುಮಾನನೇ ತಪ್ಪು, ಆದರೆ ರಾಮ ಪಟ್ಟರು ತಪ್ಪೆ. ರಾಮ ಪಟ್ಟರು ತಪ್ಪೆ, ಲಕ್ಷ್ಮಣ ಪಟ್ಟರು ತಪ್ಪೆ. ದಟ್ ಟು ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಕರೆಕ್ಟ್ ಅಲ್ವಾ? ಯು ಶುಡ್ ಹ್ಯಾವ್ ಮೋರ್ ಕಾನ್ಫಿಡೆನ್ಸ್ ಆನ್ ಹಿಸ್ ವೈಫ್ ರಾದರ್ ದ್ಯಾನ್ ದಿ ಜಸ್ಟ್ ರೂಮರ್ ಅಲ್ವಾ ಅದು? ಸೊ ಇದನ್ನ ಈಗ ಹೇಳಂಗಿಲ್ಲ. ಈಗ ಹೇಳಿದರೆ ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ. ದೋ ಯು ಕ್ಯಾನ್ ಟೆಲ್, ಬಟ್ ಥಿಂಗ್ ಅಂತಂದರೆ ಇಂಡಿಪೆಂಡೆಂಟ್ ಆಫ್ ಸೊಸೈಟಿ ಹೇಳಂಗಿಲ್ಲ ನೀವು ಅಂತ ಹೇಳ್ತೀನಿ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಕನ್ವೆ ಫಾರ್ ಯು. ರೈಟ್ಸ್ ನಾಟ್ ಡ್ಯೂಟೀಸ್ ಆರ್ ಇಂಪಾರ್ಟೆಂಟ್ ಫಾರ್ ದ ಅಡ್ವಾನ್ಸ್ ಆಫ್ ಪರ್ಸನಲ್. ಲೀವ್ ಇಟ್. To uphold and protect the sovereignty, unity and integrity of India is the provision made in the ಫಂಡಮೆಂಟಲ್ ಡ್ಯೂಟೀಸು, ಫಂಡಮೆಂಟಲ್ ರೈಟ್ಸು. ನೆಕ್ಸ್ಟ್ ಅವೇ ಬರುತ್ತೆ. ಅಂದರೆ ಗೊತ್ತಾಯ್ತಲ್ವಾ? ಈಗ ನಿಮ್ಮ ಐಡಿಯಾ ಏನು ತಿಳ್ಕೊಬೇಕು, ಏನೇ ತಿಳ್ಕೊಂಡ್ರಿ ಅಂತಂದರೆ ಇವು ಇಂಪಾರ್ಟೆಂಟು. ಮತ್ತು ಇವನ್ನ ಇನ್ಡೆಪ್ತಾಗಿ ಓದ್ಕೋಬೇಕು. ಇನ್ಡೆಪ್ತ್ ಓದ್ಕೊಳ್ಳೋದ್ರಿಂದ ಅರ್ಥ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಯು. ಓಕೆ. ದಿ ಐಡಿಯಲ್ ಆಫ್ ವೆಲ್ಫೇರ್ ಸ್ಟೇಟ್. ವಾಟ್ ಈಸ್ ದಿ ಇನ್ಫ್ಲುಯೆನ್ಸ್? ವಾಟ್ ಈಸ್ ಅಬ್ಸರ್ವೇಷನ್ ಯು ಮೇಡ್? ಎಷ್ಟು ಬೇರೆ ಬಂತಿದ್ದು? 3 ಟೈಮ್ಸ್ ಬಂತು. 3 4? 3 ಟೈಮ್ಸ್. 3 ಟೈಮ್ಸಾ 4 ಟೈಮ್ಸಾ? 4? 3. ಒಂದು ಬೇರೆ ಆಪ್ಷನ್ನು, 2 ಬೇರೆ ಕ್ವಶನ್ನು. 2 ಬೇರೆ ಕ್ವಶನ್ ಅಲ್ವಾ? ವಾಟ್ ಈಸ್ ದಿ ಒನ್ ಮೋರ್ ಇನ್ಫ್ಲುಯೆನ್ಸ್? ವಾಟ್ ಈಸ್ ದಿ ಒನ್ ಮೋರ್ ಇನ್ಫ್ಲುಯೆನ್ಸ್? 7th ಶೆಡ್ಯೂಲ್. ಬೇರೆ ಶೆಡ್ಯೂಲ್ ಇಲ್ವಾ ಅವನಿಗೆ? ಇದೆ, ಬಟ್ ಇದನ್ನೇ ಕೇಳ್ತಾನೆ ಸರ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ UPSC ಸರ್. ದಿಸ್ ಇಸ್, ಇಫ್ ಯು ಸಿ ದಿ ಮೇನ್ಸ್ ಕ್ವಶನ್ ಪೇಪರ್, ನಿಮ್ಗೆ ಅನ್ಸುತ್ತೆ ಇದೇನು ಸರ್ ಪ್ರಿಲಿಮ್ಸಿಂದ ಎತ್ತಕೊಂಬಂದು ಎಲ್ಲ ಕ್ವಶನ್ಸ್ ಅನಿಸುತ್ತೆ. ಗೊತ್ತಾಯ್ತಾ? ಮೇನ್ಸ್ ಪೇಪರು ಈಗ ನೋಡಿ ನಾವೇನು ಮಾಡ್ತೀವಿ, ಔಟ್ ಆಫ್ 100 ಕ್ವಶನ್ಸ್ ವಿ ಆರ್ ಮೇಕಿಂಗ್ ಅಬ್ಸರ್ವೇಷನ್. ಇನ್ 20 ಕ್ವಶನ್ಸ್ ಅಬ್ಸರ್ವೇಷನ್ ಈಸಿ ಮಾಡ್ಬೋದು, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು.
ಓಕೆ 32 ಅಲ್ಲಿ ವಾಟ್ ಈಸ್ ದ ಅಬ್ಸರ್ವೇಷನ್? 35 ಅಲ್ಲಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಇದೆ. ಸೋಷಿಯೋ ಎಕನಾಮಿಕ್ ಒಂದು ಸಿಂಪಲ್ ಅಬ್ಸರ್ವೇಷನ್. ಎಸ್, ಐ ಅಪ್ರಿಷಿಯೇಟ್ ಯು. ಐ ವಾಂಟ್ ಗುಡ್ ಅಬ್ಸರ್ವೇಷನ್. ಅಲ್ಲೇನಿದೆ, ದಿ ಪ್ರಾವಿಷನ್ಸ್ ಕಂಟೈನ್ಡ್ ಇನ್ ದಿಸ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಎನ್ಫೋರ್ಸಬಲ್ ಬೈ ಎನಿ ಕೋರ್ಟ್. ಏನಪ್ಪ ಅದು ಎನ್ಫೋರ್ಸಬಲ್? ಹೆಂಗೆ ಅಬ್ಸರ್ವೇಷನ್ ಅದು? ಅಲ್ಲ, ಅದಲ್ಲ, ದಟ್ಸ್ ಓಕೆ, ಯು ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್, ಬಟ್ ವಾಟ್ ಈಸ್ ದಿ ಅಬ್ಸರ್ವೇಷನ್? ಈಗ ನೈದರ್ 1 or 2 ಬಂದಿದ್ದು ಗೊತ್ತಾ ನಿಮಗೆ? ಇದೇ ಆಪ್ಷನ್ ಅಲ್ವಾ ನೈದರ್ 1 or 2 ಬಂದಿದ್ದು? ಇದು ಕರೆಕ್ಟ್ ಅಬ್ಸರ್ವೇಷನ್ ಒಪ್ಕೊತೀರಾ? ಇದೆ ಅಲ್ರಿ, ಇಟ್ ಈಸ್ ಎನ್ಫೋರ್ಸಬಲ್ ಬೈ ದಿ ಕೋರ್ಟ್ ಅಂತ ಬಂದಿತ್ತು ಅಲ್ಲಿ ನೈದರ್ 1 or 2ಗೆ. ಇಲ್ಲಿ ಅದೇ ಬಂದಿದೆಯಲ್ವಾ? ಇದು ಐ ವಾಂಟ್ ದಿಸ್ ಟೈಪ್ ಆಫ್ ಅಬ್ಸರ್ವೇಷನ್. ಸೊ ರಾಂಗ್ ಆಪ್ಷನ್ ಆಫ್ ದಿ 2005 ಈಸ್ ಗೋಯಿಂಗ್ ಟು ಬಿಕಮ್ ಎ ರೈಟ್ ಆಪ್ಷನ್ ಆಫ್ ದಿ 2017. ಯಾಕೆ ಬೇರೆದು ಕೇಳ್ಬೋದಲ್ಲ ರೀ, ಇನ್ನು ಸಿಕ್ಕಾಪಟ್ಟೆ ಕೇಳ್ಬೋದಲ್ಲ, ಕೇಳಲ್ಲ. ಅವನು ಅದನ್ನೇ ಉಲ್ಟಾ ಪಲ್ಟ ಮಾಡ್ತಾ ಇದ್ದಾನೆ. ಅಬ್ಸರ್ವೇಷನ್ಸ್ 9th ಶೆಡ್ಯೂಲಾ? ಪ್ರಿಯಂಬಲ್ಲ, DPSP ಹೇಳ್ಬಿಡಿ ಎಲ್ಲ. 2014 ಸರ್ ಇಂಪಾರ್ಟೆಂಟ್. ಅಬ್ಸರ್ವೇಷನ್ ಅಂತಂತಂದರೆ DPSP ಇಂಪಾರ್ಟೆಂಟು, ಪ್ರಿಯಂಬಲ್ ಇಂಪಾರ್ಟೆಂಟು. 9th ಶೆಡ್ಯೂಲು ಯಾವ ಅಮೆಂಡ್ಮೆಂಟು? ಫಸ್ಟ್ ಅಮೆಂಡ್ಮೆಂಟ್. ಒನ್ ಕ್ವಶನ್ ಪ್ರಿಪೇರ್ಡ್ ಲೈಕ್ ದಿಸ್. ಕ್ವಶನ್ ಈ ಥರ ಇತ್ತು 9th ಶೆಡ್ಯೂಲ್ ಬಗ್ಗೆ. Who was the Prime Minister when the first constitutional amendment made? Who was the Prime Minister when the first constitutional amendment made? Who was the Prime Minister? Jawaharlal Nehru. First amendment related to what? ಫಸ್ಟ್ ಅಮೆಂಡ್ಮೆಂಟಲ್ಲಿ ನಾವು ಲ್ಯಾಂಡ್ ರಿಫರ್ಸ್ ಮಾಡಿ 9th ಶೆಡ್ಯೂಲ್ನ ಕ್ರಿಯೇಟ್ ಮಾಡಿದ್ದೆ ಫಸ್ಟ್ ಅಮೆಂಡ್ಮೆಂಟಲ್ಲಿ. ಸೊ 9th ಶೆಡ್ಯೂಲ್ ಐ ಟೋಲ್ಡ್ ಯು, ಫಸ್ಟ್ 42nd 44th 86th 101 ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಟಾಪಿಕ್ ಮಾಡಿದಾಗ ಇದನ್ನು ಹೇಳಿದ್ದೀನಲ್ವಾ? ಫಸ್ಟ್ ಅಮೆಂಡ್ಮೆಂಟ್ ಇಂಪಾರ್ಟೆಂಟ್ ಕೇಳಿದ್ದೇನೆ. 9th ಶೆಡ್ಯೂಲ್ ಮೇಲೆ 2 ಕ್ವಶನ್ಸ್ ಇಂಡಿಪೆಂಡೆಂಟ್ ಆಗೋದಿದೆ. 9th ಶೆಡ್ಯೂಲ್ ಮೇಲೆ 3 ಕ್ವಶನ್. 9th ಶೆಡ್ಯೂಲ್ದ ಫೀಚರ್ ಏನಪ್ಪ? ಇಂಪಾರ್ಟೆಂಟ್ ಫೀಚರ್ ಅಂತಂದರೆ ಯಾವುದೇ ಒಂದು ಲಾವನ್ನು ನೀವು 9th ಶೆಡ್ಯೂಲಲ್ಲಿ ಇಟ್ಟಾಗ ಯು ಕೆನಾಟ್ ಪುಟ್ ಇನ್ ಟು ದಿ ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗದ ಪುನರ್ವಿಮರ್ಶೆಗೆ ಅದು ಬರಲ್ಲ ಅಂತ ಹೇಳ್ತಾರೆ. ಕರೆಕ್ಟಾ? ಆದರೆ ಇದು IR ಕೊಹೆಲೋ ಪ್ರಕರಣದಲ್ಲಿ ತಪ್ಪಾಗುತ್ತೆ. ಇಲ್ಲ, 9th ಶೆಡ್ಯೂಲಲ್ಲಿ ನಾವು ಮಾಡ್ಬೋದು. ಕೇಶವಾನಂದ ಭಾರತಿ ಪ್ರಕರಣ, IR ಕೊಹೆಲೋ ಕೇಸು ರಿಲೇಟೆಡ್ ಟು ದಿ 9th ಶೆಡ್ಯೂಲ್. ದಟ್ಸ್ ವೈ ಇಟ್ ಅಪಿಯರ್ಡ್ ಇನ್ ದಿ ಮೇನ್ಸ್. 9th ಶೆಡ್ಯೂಲ್ ರಿಲೇಟೆಡ್ ಜಡ್ಜ್ಮೆಂಟ್ಸ್ ಇಂಪಾರ್ಟೆಂಟ್. Okay, what is that? So 34th ಗೊತ್ತಾಗಿತ್ತಲ್ಲ. ಎಕನಾಮಿಕ್ ಜಸ್ಟಿಸ್ ಎಲ್ಲಿದೆ? DPSP ಇದೆ. ಎಕನಾಮಿಕ್ ಲಿಬರ್ಟಿ ಕ್ವಶನ್ ಬಂದಿತ್ತಾ? ದಿಸ್ ಇಸ್ ಹೌ ಯು ಹ್ಯಾವ್ ಟು ಲಿಂಕ್ ಲಿಂಗಣ ಆಗಬೇಕು. ದಿಸ್ ಇಸ್ ಹೌ ಯು ಹ್ಯಾವ್ ಟು ಮೇಕ್ ಲಿಂಕ್. ಎಕನಾಮಿಕ್ ವರ್ಡ್ ಇಂಪಾರ್ಟೆಂಟ್. ಗೊತ್ತಲ್ಲ? ಎಸ್ ಸರ್ ನೋ? ಸೊ ಹಿಯರ್ ಇಂಪಾರ್ಟೆಂಟ್ ಥಿಂಗ್, 5th ಶೆಡ್ಯೂಲ್, 6th ಶೆಡ್ಯೂಲ್, 7th ಶೆಡ್ಯೂಲ್. 7th ಶೆಡ್ಯೂಲ್ ಇಂಪಾರ್ಟೆಂಟ್ ಇದೆಯಾ? ಕ್ವಶನ್ ಅರ್ಥ ಆಯ್ತಾ? ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಬಟ್ ವಿಚಾರ ನನಗೆ ಅಬ್ಸರ್ವೇಷನ್ಸ್ ಏನಂದರೆ 7th ಶೆಡ್ಯೂಲ್ನ ನೀವು ಇಂಪಾರ್ಟೆಂಟ್ ಅಂತ ತಿಳ್ಕೋಬೇಕು.
23 what is the inference? ಅಬ್ಸರ್ವೇಷನ್ಸ್ ಏನು ಮಾಡ್ತಾ ಇಲ್ವಾ ಲಾಸ್ಟ್? ಹೊಸ ಅಬ್ಸರ್ವೇಷನ್ಸ್ ಮಾಡ್ರಿ ಯಾರಾದರೂ. ವಿಲೇಜ್ ಪಂಚಾಯತ್ಸ್ ಇಂಪಾರ್ಟೆಂಟ್. 73, 74th amendment most important, you write it. 73rd and 74th amendment it will come. Okay, next observation. Uniform civil code, very good. Yes. Next, DPSP ಆಲ್ವೇಸ್ ಇಂಪಾರ್ಟೆಂಟ್ ಅಲ್ವಾ? ಈಗ ನೀವು ಒಂದು ಸ್ಟೇಜ್ ಮುಂದಕ್ಕೆ ಹೋಗಿದ್ದೀರಾ, ಈಗ ಹೈಸ್ಕೂಲಿಗೆ ಬಂದಿದ್ದೀರಾ. ವೆರಿ ಗುಡ್. ಗಾಂಧಿಯನ್ ಪ್ರಿನ್ಸಿಪಲ್, ಗಾಂಧಿ ಮೋಸ್ಟ್ ಇಂಪಾರ್ಟೆಂಟ್, ಯು ರೈಟ್ ಇಟ್. ಗಾಂಧಿ 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 ಅಷ್ಟೇ. ಎಲ್ಲಾದರೂ ಗಾಂಧಿ ಬಂದರೆ ಯು ಶುಡ್ ಬಿ ವೆರಿ ಸೀರಿಯಸ್ ಅಬೌಟ್ ಹಿಮ್. he is very intelligent guy, he will come into exam. Samapti, okay na?